ವೀಕ್ಷಕರೇ, ಕರ್ತನಾದ ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಅಂತ್ಯಕಾಲ ಎಂಬ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಈ ಅಂತ್ಯದಿನಗಳ ಕುರಿತಾಗಿ ನಾವು ತಿಳಿದುಕೊಳ್ಳುವುದು ಅತಿ ಪ್ರಾಮುಖ್ಯವಾದದ್ದು. ಇವತ್ತಿನ ದಿನಮಾನಗಳಲ್ಲಿ ಲೋಕದಲ್ಲಿ ಅನೇಕ ಗಲಿಬಿಲಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ರಕ್ತಪಾತಗಳನ್ನು ಕಾಣ್ತಾ ಇದ್ದೇವೆ, ಬರಗಾಲಗಳನ್ನು ಕಾಣ್ತಾ ಇದ್ದೇವೆ ಮತ್ತು ಒಂದೇ ಕುಟುಂಬದಲ್ಲಿ ಆಗುವಂಥ ವಿಭಾಗಗಳನ್ನು, ಸಮಾಧಾನ ಇಲ್ಲದಂಥ ಮನುಷ್ಯನನ್ನು ಈ ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವೆಲ್ಲದರ ಕುರಿತಾಗಿ ಸತ್ಯವೇದದಲ್ಲಿ ಬರೆದಿದೆ. ಇವೆಲ್ಲವೂ ಅಂತ್ಯಕಾಲದ ಗುರುತುಗಳೆಂಬುದಾಗಿ ನಾವು ಖಂಡಿತವಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ. ಇವತ್ತಿನ ಕಾರ್ಯಕ್ರಮದ ಮುಂದೆ ಚರ್ಚಿಸುವುದಕ್ಕಾಗಿ ಪಾಸ್ಟರ್ ಅಬ್ರಾಮ್ ಜಾನ್ ರವರಿದ್ದಾರೆ. ಪಾಸ್ಟರ್ ಅಬ್ರಾಮ್ ಜಾನ್ ರವರೇ, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತ. ಧನ್ಯವಾದ. ಪಾಸ್ಟರ್ ಅಬ್ರಾಮ್ ರವರೇ, ಈ ಒಂದು ಅಂತ್ಯಕಾಲ ಯಾವಾಗ ಆರಂಭವಾಯಿತು ಮತ್ತು ಯಾವಾಗ ಅದು ಕೊನೆಗೊಳ್ಳುತ್ತದೆ ಎಂಬುದಾಗಿ ತಿಳಿಸ್ತೀರಾ? ಅಂತ್ಯಕಾಲ ಅಂದರೆ ನಾವು ಕಳೆದ ಎಪಿಸೋಡ್ಗಳಲ್ಲಿ ನೋಡಿರೋ ಪ್ರಕಾರ ಅನೇಕ ಯುಗಗಳು ಮನುಷ್ಯನ ಚರಿತ್ರೆಯಲ್ಲಿ ಸತ್ಯವೇದದಲ್ಲಿ ನೋಡುವ ಪ್ರಕಾರವಾಗಿ ಯೇಸು ಕ್ರಿಸ್ತನ ಬರುವಿಕೆ ನಂತರ ಯೇಸು ಸ್ವಾಮಿ ಸಭೆ ಸ್ಥಾಪನೆ ಮಾಡಿದ ದಿನದಿಂದ ಅಂತ್ಯಕಾಲ ಆ್ಯಕ್ಚುಲಿ ಸತ್ಯವೇದದಲ್ಲಿ ಪ್ರಾರಂಭವಾಗ್ತಾ ಇದೆ. ಅಥವಾ ಏನಂತ ಹೇಳ್ಬೋದು, ಯೇಸು ಕ್ರಿಸ್ತರ ಬರುವಿಕೆ ಕಾಲವು ಪರಿಪೂರ್ಣವಾದಾಗ ಎಂಬುದಾಗಿ, ಅಥವಾ ಅದರ ಹಳೆಯ ಒಂದು ಕಾಲ ಅಥವಾ ಏನಂತ ಹೇಳ್ಬೋದು, ಧರ್ಮಶಾಸ್ತ್ರದ ಒಂದು ಕಾಲ ಪರಿಪೂರ್ಣವಾದಾಗ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ನಂತರ ಯೇಸು ಸ್ವಾಮಿಯ ಸೇವೆ ಮುಗಿಸಿ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದ ನಂತರ ಪಂಚಾಶತಮ ದಿನದಲ್ಲಿ ಸಭೆಯನ್ನು ದೇವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಯೋವೇಲ್ನ ಪ್ರವಾದನೆ ಅದರ 2ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತ್ಯಕಾಲದಲ್ಲಿ ಎಲ್ಲ ಮನುಷ್ಯರ ಮೇಲೆ ನಾನು ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ಅಲ್ಲಿ ಪ್ರವಾದನೆ ಇತ್ತು. ಇದೇ ಪ್ರವಾದನೆಯನ್ನು ಹಿಡಿದುಕೊಂಡು ಅಪೊಸ್ತಲನಾದಂಥ ಪೇತ್ರನು ಪಂಚಾಶತಮ ದಿನದಲ್ಲಿ ಅಲ್ಲಿ ನೆರೆದು ಬಂದಿದ್ದಂಥ ಜನರಿಗೆ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಈಗ ಏನು ಇಲ್ಲಿ ನೆರವೇರ್ತಾ ಇದೆ ಅಂದರೆ, ಅಲ್ಲಿ ಅವರು ಪವಿತ್ರಾತ್ಮವನ್ನು ಪಡೆದುಕೊಂಡ್ರು, ಅವರು ಅನ್ಯ ಭಾಷೆಗಳಿಂದ ದೇವರನ್ನ ಸ್ತುತಿಸ್ತಾ ಇದ್ದರು. ಅವರು ವಿವಿಧ ಭಾಷೆಗಳನ್ನು ಹೇಳಿಕೊಂಡು ದೇವರನ್ನ ಸ್ತುತಿಸುವಾಗ ಅಲ್ಲಿ ಬಂದಿದ್ದಂಥ ಜನರಿಗೆಲ್ಲ ಆಶ್ಚರ್ಯ ಆಗ್ತದೆ. ನಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ನಾವು ಕೇಳ್ತಾ ಇದ್ದೇವಲ್ಲ. ಕೆಲವೊಬ್ರು ಹೇಳ್ತಾರೆ ಇವರು ಸ್ವಲ್ಪ ಕುಡಿದಿದ್ದಾರೆ, ಮದ್ಯಪಾನ ಮಾಡಿದ್ದಾರೆ ಎಂಬುದಾಗಿ. ಇನ್ನು ಕೆಲವೊಬ್ರು ಅಲ್ಲಲ್ಲ, ಇವರು ಮದ್ಯಪಾನ ಮಾಡಿದರೆ ದೇವರ ಮಾತುಗಳನ್ನು ಹೇಳ್ತಾ ಇದ್ದಾರಲ್ಲ, ಅದು ಹೇಗೆ ಸಾಧ್ಯ ಎಂಬುದಾಗಿ. ಕೊನೆಗೆ ಪೇತ್ರ ಎದ್ದು ನಿಂತು ಹೇಳ್ತಾನೆ, ನೀವು ನೆನೆಸಿಕೊಂಡ ಹಾಗೆ ನಾವು ಮದ್ಯಪಾನ ಮಾಡಿದಂಥವರಲ್ಲ. ಈಗ ಬೆಳಿಗ್ಗೆ 9 ಗಂಟೆ ಅಂದರೆ ಒಂದು 9 ಗಂಟೆ ಟೈಮಲ್ಲಿ ಆ ಕಾಲದಲ್ಲಿ, ಈ ಕಾಲದಲ್ಲಿ ಕುಡಿಯೋರು ಇದ್ದಾರೆ, ಆದರೆ ಆ ಕಾಲದಲ್ಲಿ ಯಾರು ಆ ರೀತಿ ಮದ್ಯಪಾನ ಮಾಡ್ತಿರಲಿಲ್ಲ. ಸಾಯಂಕಾಲ ಕೆಲಸ ಮುಗಿಸಿದ ಮೇಲೆ ಮದ್ಯಪಾನ ಮಾಡ್ತಿದ್ರು ಕೆಲವೊಬ್ರು. ಹಾಗೆ ನಾವೆಲ್ಲ ಮದ್ಯಪಾನ ಮಾಡಿದವರಲ್ಲ, ಈಗ ಬೆಳಿಗ್ಗೆ 9 ಗಂಟೆ ಆಗಿದೆ ಅಷ್ಟೇ. ಇದು ಆ ಯೋವೇಲ ಪ್ರವಾದಿಯ ಮೂಲಕವಾಗಿ ಮಾಡಿದ ಪ್ರವಾದನೆಯ ನೆರವೇರುವಿಕೆ. ಅಂದರೆ ಅಂತ್ಯಕಾಲದಲ್ಲಿ ಎಲ್ಲ ಜನರ ಮೇಲೆ ಪವಿತ್ರಾತ್ಮವನ್ನು ಸುರಿಸ್ತೇನೆ ಅಂತ ಏನು ವಾಗ್ದಾನ ಇತ್ತು ಅದನ್ನು ನೆರವೇರಿಸಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಅಂತ್ಯಕಾಲ ಅಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ, ಸಭಾಕಾಲವನ್ನು ಅಂತ್ಯಕಾಲ ಎಂಬುದಾಗಿ ಕೂಡ ಹೇಳಬಹುದು. ಅಥವಾ ಸಭೆ ಪ್ರಾರಂಭವಾದಂಥ ದಿನದಿಂದ ಸಭೆಯ ಎತ್ತಲ್ಪಡುವಿಕೆಯ ದಿನದವರೆಗೆ ಇರುವಂಥ ಕಾಲವನ್ನು ಅಂತ್ಯಕಾಲ ಎಂಬುದಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಅರ್ಥದಲ್ಲಿ ಅದಕ್ಕೆ ಕೃಪಾಯುಗ ಎಂಬುದಾಗಿ ಕೂಡ ಹೇಳಿರುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕೃಪಾಯುಗ ಮತ್ತೊಂದು ಅರ್ಥದಲ್ಲಿ ಅಂತ್ಯಕಾಲ, ಅಥವಾ ಅಂತ್ಯಕಾಲ ಇನ್ನೊಂದು ಅರ್ಥದಲ್ಲಿ ಕೃಪಾಯುಗ ಎಂಬುದಾಗಿ. ಸಭೆ ಪ್ರಾರಂಭವಾದ ಕಾಲದಿಂದ ಸಭೆ ಲೋಕದಲ್ಲಿ ಕೊನೆಗೊಳ್ಳುವ ಕಾಲದವರೆಗೆ ಅಥವಾ ಸಭೆ ಎತ್ತಲ್ಪಡುವ ಕಾಲದವರೆಗೆ ಇರುವಂಥ ಒಂದು ಕಾಲ ಎಷ್ಟು ವರ್ಷಗಳಾಗಿದ್ದಾವೋ ಅದನ್ನು ಅಂತ್ಯಕಾಲ ಎಂಬುದಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಸಭೆ ಪ್ರಾರಂಭವಾದದ್ದು ಅಂತ್ಯಕಾಲದ ಪ್ರಾರಂಭ, ಸಭೆ ಎತ್ತಲ್ಪಟ್ಟು ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಎತ್ತಲ್ಪಡುವಂಥದ್ದು ಸಭೆ ಅಂತ್ಯಕಾಲದ ಕೊನೆಯ ದಿನ. ಅದು ಪ್ರಾರಂಭದ ದಿನ. ಇದು ಇಬ್ರಿಯ 2ನೇ ಅಧ್ಯಾಯದಲ್ಲಿ ಕೂಡ ನಾವು 1-2-3 ವಾಕ್ಯದಲ್ಲಿ ಇದನ್ನು ಓದ್ತೇವೆ ಅಲ್ಲ, ಕೊನೆಯ ದಿನಗಳಲ್ಲಿ ಇದ್ದೇವೆ ಎಂಬಂಥ ವಾಕ್ಯಗಳನ್ನು ಓದಬಹುದು. ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತನಾಡಿದ್ದಾರೆ ಎಂಬಂಥ ಮಾತನಲ್ಲಿ ನಮಗೆ ಓದಲಿಕ್ಕೆ ಸಾಧ್ಯವಾಗ್ತದೆ. 1ನೇ ಅಧ್ಯಾಯ 1ನೇ ವಾಕ್ಯದಿಂದ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು.
ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಳಲ್ಲಿ ಅಸ್ಸಿನಾರೂಢನಾದನು. ಅಂದರೆ ಅಲ್ಲಿ ಈ ಪ್ರಕಾರ ನೋಡುತ್ತೆ, ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಅಂದರೆ ಇದು ಅಂತ್ಯ ದಿನಗಳು ಎಂಬುದಾಗಿ. ಅಂತ್ಯ ದಿನ ಒಂದೇ ದಿನ ಅಲ್ಲ, ಅಂತ್ಯ ಕಾಲ. ಹೌದು. ಅಂತ್ಯಕಾಲದ ಪ್ರಾರಂಭದ ದಿನ, ಅಂತ್ಯಕಾಲದ ಕೊನೆಯ ದಿನ ಎಂಬುದಾಗಿ. ಈಗ ನಾವು ಕೊನೆಯ ದಿನ ಒಂದು ಎತ್ತಲ್ಪಡುವಿಕೆ ಒಂದು ಸಮಯವರೆಗಿರುವಂತ ಒಂದು ಸಮಯ. ಅಂದ್ರೆ ಸಭೆ ಸ್ಥಾಪನೆಯಿಂದ ಸಭೆ ಮುಗಿಯುವಂತ ಸಮಯದವರೆಗೆ ಇರುವಂತಹ ಕಾಲ. ಅದು ಎಷ್ಟು ವರ್ಷವಾಗಿದ್ರು, ಅದಕ್ಕೆ ಈಗಾಗಲೇ 2000 ವರ್ಷ ಆಗಿದೆ ಹೆಚ್ಚು ಕಡಿಮೆ. ಇನ್ನು ಕೆಲವೊಮ್ಮೆ 1, 2, 5, 10 ವರ್ಷ ಆದ್ರೂ ಆಗ್ಬೋದು, ಹೇಳಲಿಕ್ಕೆ ಬರಲ್ಲ. ಆದ್ರೆ ಯೇಸು ಕ್ರಿಸ್ತನ ಆ ಒಂದು ಪ್ರತ್ಯಕ್ಷತೆಯ ದಿನದವರೆಗೆ ಇರುವಂಥ ಸಮಯವನ್ನು ಅಂತ್ಯಕಾಲ ಅಂತ ನಾವು ಒಂದು ಮಾತಲ್ಲಿ ಹೇಳಬೇಕಾದ್ರೆ ಹೇಳ್ಬೋದು. ಈ ರೀತಿ ಸಭೆಯ ಪ್ರಾರಂಭದಿಂದ ಕೊನೆಯವರೆಗೆ ಇರುವಂಥ ಸಮಯವನ್ನು ಅಂತ್ಯಕಾಲ ಅಲ್ಲ. ಈ ಅಂತ್ಯಕಾಲದ ಒಂದು ಗುಣಲಕ್ಷಣಗಳ ಬಗ್ಗೆ ತಾವು ಏನಾದರೂ ಹೇಳ್ಬೋದಾ? ಅಂತ್ಯಕಾಲದ ಗುಣಲಕ್ಷಣಗಳ ಬಗ್ಗೆ ನಾವು ಕಳೆದ ಸಲ ಏನೋ ಮೃಗದ ಕೆಲವು ವಿಷಯಗಳನ್ನು ಬರ್ತದೆ. ಅಂತ್ಯಕಾಲಕ್ಕೆ ಅನೇಕ ಲಕ್ಷಣಗಳಿದ್ದಾವೆ. ನಾವು ಸಂಚಿಕೆಯಲ್ಲಿ ನೋಡಿದ್ದೇವೆ. ಒಂದು ಇಸ್ರಾಯೇಲ್ ದೇಶದ ಸ್ಥಾಪನೆ 666 ಬರುವಂಥದ್ದು. ಇನ್ನು ಮತ್ತೆ ವಿವಿಧ ದೇಶಗಳು, ಅಂದರೆ ಪುರಾತನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದಂಥ ಅನೇಕ ದೇಶಗಳು ಬಿದ್ದು ಹೋಗಿದ್ದವು, ಅವುಗಳೆಲ್ಲ ಎದ್ದು ನಿಲ್ತವೆ. ನಮ್ಮ ಭಾರತ ಮುಂತಾದ ಅನೇಕ ದೇಶಗಳು ಈ ಕೊನೆಯ ಒಂದು 1940s ಈಚೆಗೆ ಸ್ಥಾಪನೆಯಾಗಿದ್ದು ದೇಶಗಳಾಗಿದ್ದು ಅನೇಕ ವಿಷಯಗಳನ್ನು ನಾವು ನೋಡಿದ್ದೇವೆ. ಇನ್ನು ಬಹಳಷ್ಟು ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ನೋಡಬೇಕು ಅಂತ ಹೇಳಿದರೆ, ಯೇಸು ಸ್ವಾಮಿ ಹೇಳಿರುವಂಥ ಲಕ್ಷಣಗಳು ನಮಗೆ ಸತ್ಯವೇದದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದು ಪ್ರಮುಖವಾಗಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ, ಲೂಕನ ಸುವಾರ್ತೆ 21ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಈ ವಿಷಯಗಳು ಪ್ರಮುಖವಾಗಿ, ಮತ್ತು ನಮಗೆ ಇದರಲ್ಲಿ ಕೂಡ ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಕೂಡ ಇದರ ಬಗ್ಗೆ ಕೆಲವು ವಿಷಯಗಳನ್ನು ಬರೆದಿರುವಂಥದ್ದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಇನ್ನು ಮತ್ತೆ ನಾವು ನೋಡಬೇಕು ಅಂತ ಹೇಳಿದರೆ ಅಪೊಸ್ತಲರ ಅನೇಕ ಹೇಳಿಕೆಗಳು ಬರವಣಿಗೆಗಳಲ್ಲಿ ನೋಡ್ತೇವೆ, ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ. ಇನ್ನು ಅಂತ್ಯಕಾಲದ ಲಕ್ಷಣಗಳ ಬಗ್ಗೆ ನಮಗೆ ಯೆಹೆಜ್ಕೇಲನ ಪ್ರವಾದನೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ, ದಾನಿಯೇಲನ ಪ್ರವಾದನೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತೆ ನಮಗೆ ಅಂತ್ಯಕಾಲದ ಲಕ್ಷಣಗಳ ಬಗ್ಗೆ ನಮಗೆ ಯೆಶಾಯನ ಪ್ರವಾದನೆಯ ಬೇರೆ ಬೇರೆ ಭಾಗಗಳಲ್ಲಿ ನೋಡಲಿಕ್ಕೆ ಸಿಗ್ತದೆ. ಕೀರ್ತನೆಗಳಲ್ಲಿ ಇನ್ನೂ ನಮಗೆ ಅಂತ್ಯಕಾಲದ ಅನೇಕ ಲಕ್ಷಣಗಳು ನೆರವೇರಬೇಕಾಗಿರುವಂಥದ್ದನ್ನು ನೋಡಲಿಕ್ಕೆ ಸಿಗ್ತದೆ. ಹಾಗೆ ಸತ್ಯವೇದದ ಪ್ರಾರಂಭದಿಂದ ಕೊನೆಯವರೆಗೆ ಎಲ್ಲ ಕಡೆಗಳಲ್ಲಿ ಸಿಗ್ತದೆ. ನಾವು ಪ್ರಮುಖವಾದ ಲಕ್ಷಣಗಳಲ್ಲಿ ನೋಡಬೇಕು ಅಂತ ಹೇಳಿದರೆ ಯೇಸು ಸ್ವಾಮಿ ಹೇಳಿದ್ದನ್ನು ನಾವು ಗಮನಿಸಬೇಕಾದಂಥದ್ದಾಗಿರ್ತದೆ. ಅಂತ ಹೇಳಿದರೆ ಯೇಸು ಸ್ವಾಮಿ ಅದನ್ನು ಬಹಳ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದಾರೆ. ಅದು ನಮಗೆ ಚೆನ್ನಾಗಿ ಅರ್ಥ ಆಗುವಂಥದ್ದಾಗಿರುತ್ತೆ. ನಾವು ಅಂತ್ಯಕಾಲದ ಲಕ್ಷಣಗಳ ಬಗ್ಗೆ ನೋಡುವಾಗ ನಮಗೆ ಆ ಒಂದು ಭಾಗವನ್ನು ನೋಡಿದರೆ ಒಳ್ಳೆಯದು ಅಂತ ನಾನು ನೆನೆಸ್ತೇನೆ. ನಮಗೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ನಾವು ಕಳೆದ ಸಂಚಿಕೆ ಎಪಿಸೋಡಲ್ಲಿ ನಾವು ನೋಡುವಾಗ ಅಲ್ಲಿ ಈ ವಾಕ್ಯವನ್ನು ನೋಡಿದ್ದೆವು, 3ನೇ ವಾಕ್ಯ. ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಎಂದು ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ನಂತರದ ವಾಕ್ಯಗಳು ಬಹಳ ಇಂಪಾರ್ಟೆಂಟ್ ಆದಂಥ ಲಕ್ಷಣಗಳನ್ನು ಯೇಸು ಸ್ವಾಮಿ ಹೇಳಿದ್ದಾರೆ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿ ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದು ಬಹಳ ಮುಖ್ಯವಾದಂಥ ಲಕ್ಷಣ. ಅಂತ್ಯಕಾಲದ ಅಥವಾ ಯುಗಾಂತ್ಯಕ್ಕೆ ಅಥವಾ ಏನಂತ ಹೇಳ್ಬೋದು. ಈಗ ನಮಗೆ ಒಂದು ದಿನಕ್ಕೆ 24 ಗಂಟೆ ಇದೆ, ಹೋಗಲಿ. ಒಂದು ಹಗಲಿಗೆ 12 ಗಂಟೆ ಇದೆ. ಹಗಲಿನ ಕೊನೆಯ ಸಮಯ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಒಂದು 5 ಗಂಟೆ 5:15 ಸಮಯ ಅಂತ ಹೇಳುವಾಗ ಹಗಲಿನ ಕೊನೆಯ ಸಮಯ 6 ಗಂಟೆಗೆ ಹೆಚ್ಚು ಕಡಿಮೆ ಹಗಲು ಮುಗೀತದೆ. ನಾವು ಬಂದು ತಲುಪಿರುವಂಥದ್ದು ಆ ಕೊನೆಯ ಸಮಯಕ್ಕೆ. ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಹೇಳಿದರು, ಸಾಮ್ಯನ ಹೇಳಿದರು. ಒಬ್ಬನು ತನ್ನ ತೋಟಕ್ಕೆ ದುಡಿಯುವುದಕ್ಕೆ ಜನರನ್ನು ಕರೀಲಿಕ್ಕೆ ಹೊರಟ. ಅವನು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸುಮಾರಷ್ಟು ಜನರನ್ನು ಕರ್ಕೊಂಡು ಬಂದು ಅವ್ರನ್ನ ತೋಟದ ಕೆಲಸಕ್ಕೆ ಕಳಿಸ್ತಾರೆ. ಅವರಿಗೆ ಆ ಕಾಲದ ಪ್ರಕಾರವಾಗಿ 1 ಪಾವಲಿ ಅಥವಾ ಅವರ ನ್ಯಾಯವಾದ ಸಂಬಳ ಕೊಡ್ತೇನೆ ಅಂತ ಹೇಳಿದರು. ಮಾಮೂಲಿ ಸಂಬಳ ಅದನ್ನು ಕೊಡ್ತೇನೆ ಅಂತ ಹೇಳಿದ್ರು. ಆ ನಂತರ ಅವರು 7 ಗಂಟೆಗೂ 8 ಗಂಟೆಗೂ 9 ಗಂಟೆಗೂ 11 ಗಂಟೆ 12 ಗಂಟೆಗೆಲ್ಲ ಹೋಗ್ತಾರೆ. ಕೊನೆಗೆ
5 ಗಂಟೆಗೆ ಕೂಡ ಹೋಗಿ ಕರ್ಕೊಂಡು ಬರ್ತಾನೆ. ಆ ಕಾಲದಲ್ಲಿ 12 ಗಂಟೆಯ ದುಡಿಮೆ ದುಡಿಬೇಕಾಗಿತ್ತು, ಬೆಳಿಗ್ಗೆ 6ರಿಂದ ಸಾಯಂಕಾಲ 6ರವರೆಗೆ. ಈ ಕಾಲದಲ್ಲಿ ಅದನ್ನು 8 ಗಂಟೆ ಅಫಿಷಿಯಲಿ ಮಾಡಿದ್ದಾರೆ. ಆದರೆ ಈ ಕಾಲದಲ್ಲಿ ಎಲ್ಲರೂ 8 ಗಂಟೆ ಕೂಡ ದುಡಿಯಲ್ಲ, 4 ಗಂಟೆ 5 ಗಂಟೆ 6 ಗಂಟೆ ದುಡಿಯೋರಾಗಿದ್ದಾರೆ. ಆದರೆ ಅಫಿಷಿಯಲಿ ಸರ್ಕಾರದ ಕಾಯ್ದೆ ಪ್ರಕಾರ 8 ಗಂಟೆ. ಆ ಕಾಲದಲ್ಲಿ 12 ಗಂಟೆ ದುಡಿಮೆ. ಈಗ ನೋಡಿ, ಸಾಯಂಕಾಲ 5 ಗಂಟೆಗೆ ಕೂಡ ಹೋಗಿ ಅವನೇನು ಮಾಡಿದ್ದಾನೆ ಅಂತ ಹೇಳಿದರೆ, ಜನರನ್ನು ಕೆಲವೊಬ್ಬರು ಸುಮಾರು ಬೀದಿಯಲ್ಲಿ ನಿಂತಿದ್ದಾರೆ. ಯಾಕೆ ನಿಂತಿದ್ದೀರಿ, ಹಗಲೆಲ್ಲ ಯಾಕೆ ನಿಂತಿದ್ದೀರಿ ಅಂತ ಕೇಳೋದು, ಯಾರು ನಮ್ಮನೆ ಕೆಲಸಕ್ಕೆ ಕರೀಲಿಲ್ಲ. ಓ, ಹಾಗಾದರೆ ಪರವಾಗಿಲ್ಲ, ನನ್ನ ತೋಟಕ್ಕೆ ಹೋಗಿ ದುಡೀರಿ. ಅವರು ತೋಟಕ್ಕೆ ದುಡಿಲಿಕ್ಕೆ ಹೋಗ್ತಾರೆ. ಅವ್ರು ದುಡಿದಿದ್ದು 1 ಗಂಟೆ. ಸಂಬಳ ಕೊಡುವಾಗ ಅವರಿಗೆ ಈಕ್ವಲ್ ಆಗಿ ಕೊಟ್ಟು ಇರಲಿ. ವಿಷಯಕ್ಕೆ ಬರುವ, ಆ 5 ಗಂಟೆಗೆ ಅನ್ನುವಂಥದ್ದು ದಿನದ ಕೊನೆಯ ಸಮಯ. ಇನ್ನು ಬರೀ 1 ಗಂಟೆ ಉಂಟು. ನಾವು ಇವತ್ತು ತಲುಪಿರುವಂಥದ್ದು ಯುಗಾಂತ್ಯದ ಕೊನೆಯ ಸಮಯ. ಇನ್ನೂ ಸ್ವಲ್ಪವೇ ದಿನಗಳು, ಕೆಲವೊಮ್ಮೆ ಕೆಲವು ವರ್ಷಗಳು. ಇನ್ನು ನಮಗೆ ನಮ್ಮ ಕೈ ಬೆರಳುಗಳು ಸಾಕಾಗ್ತವೆ. ನಮಗೆ ಎಣಿಸಲಿಕ್ಕೆ ಭಾಳಷ್ಟು ವರ್ಷಗಳು ಉಳಿದಿಲ್ಲ. ಕೆಲವು ವರ್ಷಗಳು ದಾಟಿ ಹೋಗ್ತದೆ. ಇವತ್ತು ನಾಳೆ ಕೂಡ ಸಂಭವಿಸ್ಬೋದು ನಮ್ಮ ಕರ್ತನ ಬರುವಿಕೆ. ಅಂದರೆ ಆದರೂ ನಮಗೆ ಕೆಲವು ವರ್ಷಗಳು ಅಂತ ನೆನೆಸಿಕೊಳ್ಳೋಣ. ಕೆಲವೊಂದು ಪ್ರವಾದನೆಗಳು ಇನ್ನೂ ನೆರವೇರಬೇಕಾಗಿರೋದ್ರಿಂದ ಕೆಲವು ವರ್ಷಗಳು ಹೆಚ್ಚಂದರೆ ನಮ್ಮ ಕೈ ಬೆರಳುಗಳಲ್ಲಿ ಎಷ್ಟು ಬೆರಳುಗಳಿದ್ದಾವೆ ಅಷ್ಟೇ ವರ್ಷಗಳು ದಾಟಬಹುದು ಅಂತ ನೆನೆಸಿಕೊಳ್ಳೋಣ. ಇರಲಿ, ಇಲ್ಲಿ ನಾವು ನೋಡಿದ್ದೇವೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸರು, ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರು ಮೋಸಗೊಳಿಸುವರು. ಏನು ಅಂತ್ಯಕಾಲದ ಪ್ರಮುಖ ಲಕ್ಷಣ ಅಂತ ಹೇಳಿದರೆ, ಯೇಸು ಕ್ರಿಸ್ತನು ನಾನು ಯೇಸು ಕ್ರಿಸ್ತನು ಅಂತ ಹೇಳುವಂಥ ಬಹಳ ಜನ ದೇಶದ ಲೋಕದ ಎಲ್ಲ ಕಡೆಗಳಲ್ಲಿ ಎದ್ದೇಳ್ತಾರೆ. ನಾನು ಆ ಒಂದು ವಿಡಿಯೋವನ್ನು ನೋಡಿದ್ದೆ, ನಮ್ಮ ದೇಶದ ಆಂಧ್ರದಲ್ಲೇ ಇರುವಂಥದ್ದು. ಅವರ ಹೆಸರು ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಆದರೆ ಅವರು ಸ್ವಲ್ಪ ಗಡ್ಡವೆಲ್ಲ ಬಿಟ್ಕೊಂಡು ಒಂದು ಚರ್ಚ್ ರೀತಿಯ ಕಟ್ಟಡನ ದೇವಸ್ಥಾನ ರೀತಿ ಕಟ್ಟಡ ಅಂತ ಹೇಳಿ ಕಾಲ ಎರಡೂ ಸಮ್ಮಿಶ್ರವಾದಂಥ ರೀತಿಯಲ್ಲಿ ಮಾಡಿಕೊಂಡು ತಾವೇ ಕ್ರಿಸ್ತರು ಅಂತ ಹೇಳಿಕೊಂಡು, ಯೇಸು ಅಂತ ಹೇಳಿಕೊಂಡು ಆರಾಧನೆ ಹಾಡನ್ನೆಲ್ಲ ತನ್ನ ಹೆಸರಿಗೆ ಹೇಳಿಸಿಕೊಂಡು ತಾನೇ ಪೂಜೆ ಮಾಡಿಸಿಕೊಳ್ತಿರುವಂಥದ್ದನ್ನು ಈ ಕಾಲದಲ್ಲಿ ಈಗ ನಡೀತಾ ಇರುವಂಥದ್ದು. ಹೌದಾ? ಆಂಧ್ರದಲ್ಲಿ. ಇನ್ನು ಅಮೇರಿಕಾದಲ್ಲಿ ಅವರ ಹೆಸರು ನನಗೆ ಅದೊಂದು ಸ್ಪ್ಯಾನಿಷ್ ಹೆಸರು, ಅಷ್ಟು ಹೆಸರು ನನ್ನ ನೆನಪಿಗೆ ಬರ್ತಾಯಿಲ್ಲ. ನನ್ನ ಹತ್ರ ಅದರ ವಿಡಿಯೋ ಕ್ಲಿಪ್ಪಿಂಗ್ ಉಂಟು. ಅವರು ನಾನೇ ಯೇಸು ಅಂತ ಹೇಳಿಕೊಂಡು ಎಷ್ಟೋ ಜನರನ್ನು ಮರಳುಗೊಳಿಸಿದ್ದಾರೆ. ಎಷ್ಟೋ ಜನ ಮತ್ತು ಅವರು ನಾನೇ ಯೇಸು, ನಾನೇ ಕ್ರಿಸ್ತನು, ನಾನೇ ದೇವರು, ಆ ಕಾಲದಲ್ಲಿ ಬಂದಂಥ ಯೇಸು ನಿಜವಾದಂಥ ಕ್ರಿಸ್ತನೂ ಅಲ್ಲ, ನಾನು ಕ್ರಿಸ್ತನು, ನಾನೇ ನಿಜವಾದಂಥ ರಕ್ಷಕನು ಅಂತ. ಮತ್ತು ತನ್ನ ಗುರುತು 666 ಅಂತ ಎಲ್ಲರಿಗೆ ಕೈ ಮೇಲೆ ಹಣೆ ಮೇಲೆ 666 ಅವರು ನಂಬರನ್ನು ಹಾಕಿಸ್ತಾ ಇದ್ದಾರೆ. ಅವರು ಧೈರ್ಯವಾಗಿ, ಅವರಿಗೆ ಯಾವ ಒಂದು ನಾಚಿಕೆ ಆಗಲಿ ಮುಜುಗರವಾಗಲಿ ಇಲ್ಲದೆ ಅವರು ನಾನೇ ಕ್ರಿಸ್ತನು, ನಾನೇ ದೇವರು ಅಂತ ಹೇಳಿಕೊಳ್ತಾ ಇದ್ದಾರೆ. ಇನ್ನು ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಎಷ್ಟೋ ಜನ ಈ ಕಾಲದಲ್ಲಿ ನಾನೇ ದೇವರು, ನಾನು ದೇವರ ಅವತಾರ ಅಂತ. ನಮ್ಮ ದೇಶದಲ್ಲೂ ಭಾಳ ಜನ ಇದ್ದಾರೆ, ನಾನು ಅವರ ಎಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ಹೋಗಲ್ಲ. ಹೀಗೆ ಬಹಳಷ್ಟು ಜನ ನಾನು ಕ್ರಿಸ್ತನು ಅಂತ ಹೇಳಿಕೊಂಡು ಬಹಳ ಜನರನ್ನು ಮೋಸಗೊಳಿಸ್ತಾ ಇದ್ದಾರೆ. ಇದು ಚರಿತ್ರೆಯಾದ್ಯಂತ ನಡೆದಿತ್ತು. ಆದರೆ ಈ ಕಾಲದಲ್ಲಿ ಅದು ಎಲ್ಲ ಕಾಲಕ್ಕಿಂತಲೂ ಇದರ ಪ್ರಮಾಣ ಹೆಚ್ಚಾಗಿದೆ, ಇದರ ಸಂಖ್ಯೆ ಹೆಚ್ಚಾಗಿದೆ, ಬಹಳಷ್ಟು ಜನ ಎದ್ದಿದ್ದಾರೆ. ಇದರ ಮತ್ತೊಂದು ಒಳಮರ್ಮ ಏನು ಅಂತ ಹೇಳಿದರೆ, ಈಗ ನಾವು ಒಂದು ಕತೆ ಕೇಳಿದ್ದೇವೆ, ನಾವೆಲ್ಲ ಹೆಚ್ಚು ಕಡಿಮೆ ಒಂದೇ ಪ್ರಾಯದವರಾಗಿರೋದ್ರಿಂದ ನಾವು ಶಾಲೆ ಕಲಿಯುವಾಗ ತೋಳ ಬಂತು ತೋಳ ಎಂಬಂಥ ಒಂದು ಕತೆ ಇತ್ತು. ಅಂದರೆ ಒಬ್ಬ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅವನು ಜನರನ್ನು ಹೆದರಿಸ್ಲಿಕ್ಕಾಗಿ ಅವನು ಕಾಡಲ್ಲಿ ಇದ್ಕೊಂಡು ಜೋರಾಗಿ ಕೂಗ್ತಾನೆ, ಅಯ್ಯೋ ತೋಳ ಬಂತು ಅಂತ. ಆವಾಗ ಅಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಈ ಹುಡುಗನ ಕೂಗನ ಕೇಳ್ಕೊಂಡು ತೋಳ ಬಂತಲ್ಲ ಅಂತ ತೋಳನ ಓಡಿಸ್ಬೇಕು ಅಂತ ಹೋಗ್ತಾರೆ. ಅಲ್ಲಿ ಹೋದ ಕೂಡಲೇ ಇವನು ಜೋರಾಗಿ ನಗ್ತಿದ್ದ, ನಿಮ್ಮನ್ನು ಮೋಸ ಮಾಡಿದೆ ಅಂತ. 1 ಸಲ ಆಯಿತು, 2 ಸಲ ಆಯಿತು, 3 ಸಲ ಆಯಿತು, 4 ಸಲ ಆಯಿತು. ಈಗ 4-5 ಸಲ ಆದಾಗ ಜನರು ವಿಚಾರ ಮಾಡ್ತಾರೆ, ಅವನು ಬರೀ ನಮಗೆ ಮೋಸ ಮಾಡ್ತಾ ಇದ್ದಾನೆ, ಅದಕ್ಕೆ ಇನ್ನು ಕೂಗಿದರೆ ನಾವು ಹೋಗೋದು ಬೇಡ ಅಂತ. ಹೀಗಿರುವ ಹುಡುಗ ಅಲ್ಲೇ ಪಕ್ಕದಲ್ಲಿ ಕಾಡಲ್ಲಿ ಇದ್ದಾನೆ, ನಿಜವಾಗಿ ತೋಳ ಬಂತು. ಇವನು ಈಗ ನಿಜವಾಗಿ ಕೂಗ್ತಾ ಇದ್ದಾನೆ, ಇಲ್ಲ ನಿಜವಾಗಿ ತೋಳ ಬಂದಿದೆ, ಬನ್ನಿ ಕಾಪಾಡಿ ಅಂತ. ಈ ಜನ ಹೇಳ್ತಾ ಇದ್ದಾರೆ, ಇಲ್ಲ ಅವನು ಸುಳ್ಳು ಹೇಳ್ತಾ ಇದ್ದಾನೆ, ನಮ್ಮನ್ನು ಮೋಸ ಮಾಡ್ತಾ ಇದ್ದಾನೆ ಅಂತ. ನಿಜವಾಗಿ ತೋಳ ಬಂತು ಆ ಸಲ. ಹಾಗೆ ಅನೇಕ ಸುಳ್ಳು ಕ್ರಿಸ್ತರು ಬಂದುಕೊಂಡು ನಾನು ಕ್ರಿಸ್ತನು ಅಂತ ಹೇಳುವಾಗ ನಾವು ಮಧ್ಯದಲ್ಲಿ ಸಾರ್ತಾ ಇದ್ದೇವೆ, ಯೇಸು ಕ್ರಿಸ್ತರು ನಿಜವಾಗಿ ಬರ್ತಾರೆ ಅಂತ. ಜನ ನಂಬಲ್ಲ.
ಹೌದು. ಅವ್ರು ಹೇಳ್ತಾರೆ ಅಲ್ಲೊಬ್ಬ ಹೇಳ್ತಾ ಇದ್ದಾನೆ ತಾನು ಕ್ರಿಸ್ತ ಅಂತ, ಇಲ್ಲೊಬ್ಬ ಹೇಳ್ತಾ ಇದ್ದಾನೆ ತಾನು ಕ್ರಿಸ್ತ ಅಂತ, ಅಲ್ಲೊಬ್ಬ ಹೇಳ್ತಾ ಇದ್ದಾನೆ ತಾನು ಕ್ರಿಸ್ತ ಅಂತ, ಅಲ್ಲೊಬ್ಬ ಕ್ರಿಸ್ತ ಅಂತ ಹೇಳ್ಕೊಂಡು ಅವನು ಸತ್ತು ಹೋದ, ಭಾಳ ಜನರಿಗೆ ಮೋಸ ಮಾಡಿದ. ಇದೊಂದು ದೊಡ್ಡ ಸೈತಾನನ ಒಂದು ವಂಚನೆ, ವಂಚನೆ, ದೊಡ್ಡ ಒಂದು ವಂಚನೆ. ಅಲ್ಲೊಬ್ಬ ಹೇಳ್ತಾ ಇದ್ದಾನೆ ತಾನು ಕ್ರಿಸ್ತ ಅಂತ ಹೇಳ್ಕೊಂಡ, ಕೊನೆಗೆ ಭಾಳ ಜನರಿಗೆ ಟೋಪಿಗೆ ಹಾಕಿದ. ಇಲ್ಲೊಬ್ಬ ತಾನು ಕ್ರಿಸ್ತ ಅಂತ ಹೇಳ್ಕೊಂಡ, ಭಾಳ ಜನ ಫಾಲೋವರ್ಸನ್ನು ಮಾಡ್ಕೊಂಡು ಅವರ ಆಸ್ತಿ ಹಣವನ್ನು ಲಪಟಾಯಿಸಿದ. ಇಲ್ಲೊಬ್ಬ ಕ್ರಿಸ್ತ ಅಂತ ಹೇಳ್ಕೊಂಡು 100 ಮದುವೆ ಮಾಡ್ಕೊಂಡ. ಇಂಥವರೇ ಈ ಕಾಲದಲ್ಲಿ ಭಾಳ ಇರುವಂಥ ಕ್ರಿಸ್ತರು. 2 ಕೊರಿಂಥ 11:14-15 ತಾವು ಓದಿರ್ಬೇಕಲ್ಲ. ಹೌದು, 2 ಒಂದು ವೇಷ ಹಾಕ್ಕೊಂಡು. ಹೌದು, ಸೈತಾನ ಕೂಡ ಅವನು ದೇವದೂತನ ಹಾಗೆ ವೇಷ ಹಾಕ್ಕೊಂಡು ಜನರನ್ನ ಮರಳು ಮಾಡ್ತಾನೆ ಅಂತಲ್ಲ. 2 ಕೊರಿಂಥ್ಯ 11:15 ವಾಕ್ಯ 14ರಿಂದ ಇದೇನೂ ಆಶ್ಚರ್ಯವಲ್ಲ. 13ರಿಂದನೇ ಓದ್ತಾನೆ ನೋಡಿ. ಆದರೆ ಅಂಥವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನೂ ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತಿಗಳಿಗೆ ತಕ್ಕ ಹಾಗೆ ಆಗುವುದು. ಅನೇಕರು ದೇವರ ಸೇವಕರಲ್ಲದಿದ್ದರೂ ತಾನು ದೇವರ ಸೇವಕ, ತಾನು ಅಪೊಸ್ತಲ ಅಂತ ಸುಳ್ಳು ವೇಷ ಹಾಕ್ಕೊಳ್ತಾ ಇದ್ರು. ಆ ಕಾಲದಲ್ಲಿ ಈ ಕಾಲದಲ್ಲೂ ಇದ್ದಾರೆ ಹಾಗೆ. ನಾನು ಅವನು ಪಾಸ್ಟ್ರು ಅಲ್ಲ, ದೇವರ ಸೇವೆ ಕರೆಯೂ ಇಲ್ಲದಿದ್ದರೂ ಕೂಡ ಹಣ ಮಾಡಲಿಕ್ಕೆ ನೋಡಿ. ನಾನು ಇದರ ಒಂದು ಕಥೆಯನ್ನು ಕೇಳಿದ್ದು, ಅದು ನಿಜ ಅಂತಲೇ ನಂಬ್ತೇನೆ. ನನಗೆ ಈ ರೀತಿ ಇರುವಾಗ ಒಂದು ಮೆಸೇಜು ಮೊಬೈಲಲ್ಲಿ ಬಂತು, ವಾಟ್ಸಪ್ಪಲ್ಲಿ, ದಾರಾ ಸಿಂಗ್ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾ ಇದ್ದಾರೆ ಅಂತ. ಯಾವ ದಾರಾ ಸಿಂಗ್ ಅಂದರೆ ನಮ್ಮ ಭಾರತದ ಚರಿತ್ರೆಯಲ್ಲಿ ಈ ಕಾಲದ ಗ್ರಹಂ ಸ್ಟೈನ್ಸ್ ಮತ್ತು ಇಬ್ಬರು ಮಕ್ಕಳನ್ನು ಕೊಂದಂಥ ತಾಂಡದ ನಾಯಕ. ಅವರು ಜೈಲಲ್ಲಿದ್ದರು. ನನಗೆ ಬಂದಂಥ ಸಂದೇಶದಲ್ಲಿ ಕಟಕಿನ ಬಿಷಪ್ ಅವರಿಗೆ ದೀಕ್ಷಾಸ್ಥಾನ ಕೊಡ್ತಾ ಇದ್ದಾರೆ. ನಾನು ನೆನೆಸಿಕೊಂಡೆ, ಇದು ಆಶ್ಚರ್ಯವಾಗಿದೆ. ಕಟಕಿನ ಬಿಷಪ್ ಅಂತ ಹೇಳುವಾಗ ಯಾವ ಬಿಷಪ್ಪು? ಕ್ಯಾಥೋಲಿಕ್ ಬಿಷಪ್ಪ? CNI? ಅಲ್ಲಿ CSI ಇಲ್ಲ, CNI ಬಿಷಪ್. ಯಾರು ದೀಕ್ಷಾಸ್ಥಾನ ಕೊಡ್ತಾರೆ? ಇರಲಿ, ನಾನು ಅದನ್ನು ನಂಬಲಿಲ್ಲ ಅಷ್ಟು. ಆದರೆ ಆ ನಂತರ ಸ್ವಲ್ಪ ದಿನಗಳಲ್ಲಿ ಬಹಳ ಪ್ರಚಾರ, ದಾರಾ ಸಿಂಗ್ ತಮ್ಮ ಸಾಕ್ಷಿ ಹೇಳ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ ಅಂತ. ಏನು ನಡೆದದ್ದು ಅಂತ ಹೇಳಿದರೆ, ದಾರಾ ಸಿಂಗ್ ಅಂತ ಒಬ್ಬರು ಸಾಕ್ಷಿ ಹೇಳಲಿಕ್ಕೆ ಮತ್ತು ಅದನ್ನು ಎಲ್ಲ ಕಡೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಒಬ್ಬರು ರೆಡಿ ಆಗಿಬಿಟ್ರು. ಏನು? ಆಂಧ್ರದ ಒಂದು ವಂಚಕರ ಜಾಲ. ಅವರು ಇವರು ದಾರಾ ಸಿಂಗ್, ಈ ದಾರಾ ಸಿಂಗ್ ಬಿದ್ದಿರುವಂಥ ಜೈಲಲ್ಲಿ, ಇನ್ನೂ ಅವರಿಗೆ ಬಿಡುಗಡೆ ಸಿಕ್ಕಿಲ್ಲ, ಜೈಲಲ್ಲಿದ್ದಾರೆ. ಅವರು ಮಾನಸಾಂತರ ಹೊಂದಿಲ್ಲ, ದೀಕ್ಷಾಸ್ಥಾನವೂ ಮಾಡಿಸಿಕೊಂಡಿಲ್ಲ. ಆದರೆ ಆ ದಾರಾ ಸಿಂಗ್ ಹೆಸರು ಹೇಳ್ಕೊಂಡು, ಅಂದರೆ ನಮ್ಮ ಜನ ಇಂಥದನ್ನು ಭಾಳ ಬೇಗ ನಂಬ್ತಾರೆ. ಓ, ಇಂಥ ಕಟುಕನಾಗಿದ್ದ, ಕ್ರೂರಿಯಾಗಿದ್ದ, ಇಷ್ಟೊಂದು ಕೆಟ್ಟ ಕೆಲಸ ಮಾಡಿದ್ದ, ಆದರೆ ಪಾಪ ದೇವರ ಕಡೆಗೆ ಬಂದಿದ್ದಾನಲ್ಲ, ಸಾಕು, ಅವನು ಮಾಡಿದ್ದನ್ನು ದೇವರು ಕ್ಷಮಿಸಿದ್ದಾರೆ. ಅವನ ಸಾಕ್ಷಿ ಕೇಳಲಿಕ್ಕೆ, ಅವನ ಮಾತು ಕೇಳಲಿಕ್ಕೆ, ನಂಬಲಿಕ್ಕೆ ಬಹಳ ಜನ ಇದ್ದಾರೆ. ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಅನೇಕರನ್ನ ವಂಚಿಸಿ ಹಣ ಮಾಡುವಂಥ ಒಂದು ಜಾಲವಾಗಿತ್ತು ಅದು. ಅಂದರೆ ಕೊನೆಗೆ ಅದು ಗೊತ್ತಾಯಿತು. ಹೌದಾ? ಗೊತ್ತಾಗಿ ಭಾಳ ಜನ ಕರೆಸಿದ್ರು. ಅವರಿಗೆ ಈ ಟೆಕ್ನಿಕ್ಸ್ ಎಲ್ಲ ಬರೋದ್ರಿಂದ ಭಾಳ ಜನರ ಕೈಯಿಂದ ಹಣವನ್ನು ವಸೂಲಿ ಕೂಡ ಮಾಡ್ಕೊಂಡಿದ್ರು. ಹಣ ವಸೂಲಿ ಅಂತ ಹೇಳಿದರೆ ಬರುವವರು ಇದಕ್ಕೆ ಫೀಸ್ ಏನಿಲ್ಲಲ್ಲ, ದೇವರ ಸೇವೆಗೆ ಫೀಸ್ ಇಲ್ಲ, ಆದರೆ ಕಾಣಿಕೆ ಅಂತ ಕೊಡ್ತಾರೆ. ಪಾಪ ಗಾಡಿ ಚಾರ್ಜು ಕಷ್ಟಪಟ್ಟು ಬಂದಿದ್ದಾರಲ್ಲ, ಅವರಿಗೆ ಅವರ ಸೇವೆಗೆ ಇರಲಿ ಅಂತ ಕೆಲವೊಬ್ಬರು ಸ್ವಲ್ಪ ಸಭೆಗಳಿಂದ ಕಲೆಕ್ಷನ್ ಮಾಡ್ಕೊಂಡೆಲ್ಲ ಕೊಡ್ತಾಯಿದ್ರು. ಹೀಗೆ ಸುಮಾರಷ್ಟು ಹಣವನ್ನು ಮಾಡಿಕೊಂಡ್ರು. ಕೊನೆಗೆ ಗೊತ್ತಾಯಿತು ಇದು ಸುಳ್ಳು, ವಂಚಕರು, ಒರಿಜಿನಲ್ ದಾರಾ ಸಿಂಗ್ ಜೈಲಲ್ಲೇ ಇದ್ದಾನೆ ಅಂತ. ಹೀಗೆ ಅದು ತಿಳಿಯುವಾಗ, ಹೌದು, ತಿಳಿಯುವಷ್ಟರಲ್ಲಿ ಸ್ವಲ್ಪ ದಿನಗಳಾಯಿತು. ಆದರೆ ಅಷ್ಟೇನು ಭಾಳ ತಡ ಆಗೋದಕ್ಕಿಂತ ಮುಂಚೆನೇ ಗೊತ್ತಾಯಿತು. ಅದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ಇನ್ನೂ ಅವರ ವಂಚನೆಗೆ ಭಾಳ ಜನ ಸಿಕ್ಕಾಕೊಳ್ತಾ ಇದ್ರು. ನನಗೆ ಆಶ್ಚರ್ಯ ಆಯಿತು, ಇದು ನಿಜವಾಗಿ ಹೀಗಿರ್ಲಿಕ್ಕೆ ಸಾಧ್ಯವಿಲ್ಲವಲ್ಲ. ಇದು ದೀಕ್ಷಾ ಸ್ನಾನ, ಬೇರೆ ಬೇರೆ ವಿಷಯಗಳಲ್ಲಿ ನನಗೆ ಇದು ಸರಿ ಇಲ್ಲ ಅಂತ ಅನಿಸ್ತು. ಇಲ್ಲಿ ಆ ವಾಕ್ಯ ಹೇಳ್ತಾ ಇದೆ, ಮೋಸಗಾರರಾದರು, ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಂಡವರು ಆಗಿದ್ದಾರೆ. ಅವರು ವೇಷ ಹಾಕಿಕೊಂಡವರು. ಅದಕ್ಕೆ ಅಲ್ಲಿ ಪವಿತ್ರಾತ್ಮ ಹೇಳ್ತಾ ಇದ್ದಾನೆ, ಇದೇನು ದೊಡ್ಡ ವಿಷಯ ಅಲ್ಲ, ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ, ಅವನು ಸೈತಾನ ಕತ್ತಲೆಯಲ್ಲಿರುವವನು, ಕತ್ತಲೆಯ ಸ್ವಭಾವ ತೋರಿಸುವವನು, ಅಂಧಕಾರದ ಶಕ್ತಿಯಾಗಿದ್ದರು. ಅವನು ಬೆಳಕಿನ ದೂತನ, ದೇವದೂತನ ವೇಷ ಹಾಕಿಕೊಳ್ತಾನೆ. ಹೌದು. ಅಂದರೆ ಅವನು ಭಾಳ ಜನರಿಗೆ ಮೋಸ ಮಾಡ್ತಾನೆ. ತಾನು ನಿಜವಾಗಿ ದೇವದೂತನೇ ಆಗಿದ್ದೇನೆ ಅಂತ ಅಲ್ಲ. ಆ ರೀತಿ ಚರಿತ್ರೆಯಲ್ಲಿ ಕೆಲವೊಬ್ಬರಿಗೆ ಮೋಸ ಮಾಡಿದ್ದು ಉಂಟು. ನಾನು ಅದರ ಹೆಸರುಗಳನ್ನು, ಸಂದರ್ಭಗಳನ್ನು ಹೇಳಲ್ಲ. ಈ ರೀತಿಯಾಗಿ ಕೆಲವೊಬ್ಬರಿಗೆ ನಾನು ದೇವದೂತನು, ನಾನು ಇಂಥ ದೇವದೂತನು, ಅಂಥ ದೇವದೂತನು, ನಾನು ನಿನಗೆ ಪ್ರಕಟಣೆ ಕೊಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ಕೊಂಡು ಮೋಸ ಮಾಡಿ ಅನೇಕ ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಮೋಸ ಮಾಡಿದ್ದು ಕೂಡ ಚರಿತ್ರೆಯಲ್ಲಿ ನಡೆದಿದ್ದು ಉಂಟು. ಇರಲಿ, ವಿಷಯಕ್ಕೆ ಬರುವಾಗ, ಸುಳ್ಳು ಕ್ರಿಸ್ತರುಗಳು ಈ ರೀತಿಯಾಗಿ ಬರ್ತಾರೆ. ಪ್ರಪಂಚದಾದ್ಯಂತ ಸುಳ್ಳು ಕ್ರಿಸ್ತರುಗಳು ಎದ್ದಿದ್ದಾರೆ.
ಅದಕ್ಕೆ ಯೇಸು ಸ್ವಾಮಿ ಮತ್ತೆ ಹೇಳುವಾಗ ಈ ಪ್ರಕಾರ ಹೇಳಿದ್ದಾರೆ, ಈಗೋ ಕ್ರಿಸ್ತನು ಇಲ್ಲಿದ್ದಾನೆ ಅಂತ ಹೇಳಿದರೆ ನೀವು ಹೋಗಬೇಡ್ರಿ, ಈಗೋ ಅಲ್ಲಿ ಇದ್ದಾನೆ ಅಂತ ಹೇಳಿದರೆ ಹೋಗಬೇಡ್ರಿ, ಅಲ್ಲಿ ಕೋಣೆಗಳಲ್ಲಿ ಇದ್ದಾನೆ ಅಂತ ಹೇಳಿದರೆ ಹೋಗಬೇಡ್ರಿ. ಯಾಕಂತ ಹೇಳಿದರೆ ಈಗ ನೀವು ಕೇಳಿದಿರಬೇಕು, ನಾನು ಕೇಳಿದ್ದೇನೆ, ಯೇಸು ಸ್ವಾಮಿಯ ತಾಯಿ ಪ್ರತ್ಯಕ್ಷರಾದರು ಅಂತ. ಅಲ್ಲಿ ಪ್ರತ್ಯಕ್ಷರಾದರು, ಇಲ್ಲಿ ಪ್ರತ್ಯಕ್ಷರಾದರು. ಮರಿಯ ಯೇಸು ಸ್ವಾಮಿಯ ತಾಯಿಯಾಗಿದ್ದಂಥ ಮರಿಯ ಅಲ್ಲಿ ಪ್ರತ್ಯಕ್ಷರಾದರು, ಇಲ್ಲಿ ಪ್ರತ್ಯಕ್ಷರಾದರು ಅಂತ. ಅಂದರೆ ಇದು ಹೆಚ್ಚು ಕಡಿಮೆ ಒಂದು 150 ವರ್ಷದ ಈಚೆಗೆ ನಡೀತಾ ಇರುವಂಥ ಒಂದು, ನಾನು ಕೇಳಪಟ್ಟಿದ್ದೇನೆ ಅನೇಕ ಸಮಯಗಳಲ್ಲಿ ನಡೀತಿರುವಂಥ ಒಂದು ಕೆಲಸ. ಅಂದರೆ ಒಂದು 150 ವರ್ಷದ ಆಚೆ ಇಂಥ ಕಾರ್ಯಗಳು ಇರಲಿಲ್ಲ ಅಲ್ಲ. ನೋಡಿ, ಅಂತ್ಯಕಾಲದ ಇದನ್ನು ಜನ ಬೇಗ ನಂಬಿಬಿಡ್ತಾರೆ. ಅಂದರೆ ವಾಕ್ಯದ ಜ್ಞಾನ ಇಲ್ಲ. ಈಗ ಮತ್ತೆ ಯೇಸು ಪ್ರತ್ಯಕ್ಷರಾದರು, ಯೇಸುವಿನ ತಾಯಿ ಪ್ರತ್ಯಕ್ಷರಾದರು, ಈ ರೀತಿಯಾಗಿ ಎಲ್ಲ ಹೇಳಿದ ಕೂಡಲೇ ಜನ ನಂಬಿಬಿಡ್ತಾರೆ. ಮತ್ತೆ ಅಲ್ಲಿ ದೊಡ್ಡ ಒಂದು ಜಾತ್ರೆ ಥರ ಆಗಿಬಿಡ್ತದೆ. ಇಂಥಲ್ಲಿ ಪ್ರತ್ಯಕ್ಷರಾದರು ನೋಡಿ, ಈ ರೀತಿ ಪ್ರತ್ಯಕ್ಷರಾದರು ಅಂತ ಹೇಳುವಂಥ ಅನೇಕ ಕಡೆಗಳಲ್ಲಿ ಇವತ್ತು ದೊಡ್ಡ ಏನು ತೀರ್ಥಯಾತ್ರೆ ಮಾಡುವಂಥ ಸ್ಥಳಗಳಾಗಿ ಮಾರ್ಪಟ್ಟಿದ್ದಾರೆ ಜಗತ್ತಲ್ಲಿ. ಇನ್ನು ಯೇಸು ಸ್ವಾಮಿ ಪ್ರತ್ಯಕ್ಷರಾದರು, ಮತ್ತು ಯೇಸು ಸ್ವಾಮಿ ನನಗೆ ಅಲ್ಲಿ ಕೋಣೆಯಲ್ಲಿದ್ದಾರೆ, ಇಲ್ಲಿ ಕೋಣೆಯಲ್ಲಿದ್ದಾರೆ ಅಂತ ಹೇಳಿದರೆ, ಯೇಸು ಸ್ವಾಮಿ ಪ್ರತ್ಯಕ್ಷರಾಗುವಂಥದ್ದು ಬೇರೆ. ಅನೇಕರು ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿನ ನೇರವಾಗಿ ನೋಡಿದ್ದಾರೆ, ಯೇಸು ಸ್ವಾಮಿ ದರ್ಶನ ಕೊಟ್ಟಿದ್ದಾರೆ. ಅದು 1ನೇ ಶತಮಾನದಿಂದ ಇಲ್ಲಿನವರೆಗೆ ನಡೀತಾ ಇದೆ, ಇನ್ನು ಮುಂದೆ ಕೂಡ ನಡೀತಾ. ಅದು ವೈಯಕ್ತಿಕ. ಇನ್ನು 2, 3 ಜನ, 4 ಜನ, 10 ಜನ ಪ್ರಾರ್ಥನೆ ಮಾಡುವಾಗ ಕೂಡ ಅವರಿಗೆ ಪ್ರತ್ಯಕ್ಷರಾಗಿ ಅವರಿಗೆ ಕೆಲವೊಮ್ಮೆ ಆಡಬಹುದು. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ 500 ಜನರಿಗೆ ಒಟ್ಟಿಗೆ ದರ್ಶನ ಕೊಟ್ಟಿದ್ದಾರೆ, ದೇವರ ವಾಕ್ಯ ಹೇಳ್ತದೆ. ಆದರೆ ಆ ವಿಷಯ ಅಲ್ಲ ನಾವು ಮಾತಾಡುವಂಥದ್ದು. ನಾನೇ ಯೇಸು ಅಂತ ಒಬ್ಬ ಮನುಷ್ಯ ಬಂದು ಹೇಳುವಂಥದ್ದು. ನಾನು ಆ ಯೇಸುವಿನ ಅವತಾರ, ನಾನೇ ಯೇಸು, ನಾನೇ ಕ್ರಿಸ್ತನು, ನಿಮಗಾಗಿ 2000 ವರ್ಷಗಳ ಹಿಂದೆ ನಾನೇ ಬಂದಿದ್ದೆ, 2ನೇ ಬಾರಿ ಬರ್ತೇನೆ ಅಂತ ಏನು ಹೇಳಿದ್ದುಂಟಲ್ಲ, ಅದು ನಾನೇ. ಹೀಗೆ ಹೀಗೆ ಬಂದು ವಂಚನೆ ಮಾಡುವಂಥವ್ರು ಭಾಳ ಜನ ಈ ಪ್ರಪಂಚದಲ್ಲಿ ಇದ್ದಾರೆ. ಅದಕ್ಕೆ ಸ್ವಾಮಿ ಹೇಳಿದ್ದಾರೆ, ಮೊನ್ನೆ ದಿವಸ ಯಾವುದು ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದೆ, ಒಬ್ಬ ಬಾಲಕನಿಗೆ ಗಾಯ ಎಲ್ಲ ಮಾಡಿದ್ದಾರೆ, ಇಲ್ಲಿ ಕೈಗೆ ಅಂಗೈಗೆ ಎಲ್ಲ ಗಾಯ. ಅವರನ್ನೆಲ್ಲ ಯೇಸು ಏನು ಎಂಬುದಾಗಿ ಹೇಳಿ ಜನ ಎಲ್ಲ ಇದು ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇರುವಂಥದ್ದು. ಅಂದರೆ ಈ ಫಿಲಿಪ್ಪೈನ್ಸ್ ದೇಶದಲ್ಲಿ ಸುಮಾರು 15-20 ವರ್ಷಗಳಿಂದ ಒಬ್ಬ ವ್ಯಕ್ತಿ ಏನು ಈಸ್ಟರ್ ಗುಡ್ ಫ್ರೈಡೆ ದಿನದಲ್ಲಿ ಅವ್ರನ್ನ ಶಿಲೆಬೆಗೆ ಹಾಕುವಂಥ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಅವರಿಗೆ ಕೈಗಳಿಗೆ ಕಾಲುಗಳಿಗೆ ಮೊಳೆ ಹೊಡೆದು, ಅಂದರೆ ಇವರು ಸ್ವಯಂ ಒಪ್ಪಿಸಿ ಅವರು ಪ್ರತಿ ವರ್ಷ ನಾನು ಯೇಸುವಿನಂತೆ ಶಿಲೆಬೆಗೆ ಹಾಕಲ್ಪಡ್ತೇನೆ ಅಂತ ಪ್ರತಿ ವರ್ಷ ಅವರು ಶಿಲೆಬೆಗೆ ಹಾಕಲ್ಪಡ್ತಾನೆ ಇದ್ದಾರೆ. ಅವರು ಇದ್ದಾರೆ, ಬದುಕಿದ್ದಾರೆ. ಈಗ ನೋಡಿ, ಅದು ಒಂದು ಏನೋ ಅವರು ಜನರಿಗೆ ತೋರಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಇನ್ನು ಇದರ ಮೂಲಕ ಇನ್ನು ಅದ್ಭುತಗಳು ಮಾಡುವಂಥವ್ರು ಬರ್ತಾರೆ, ನಾನೇ ಯೇಸು ಅಂತ ಹೇಳ್ಕೊಂಡು. ಅವರು ತಾನೇ ಯೇಸು ಅಂತ ಏನು ಹೇಳಲಿಲ್ಲ, ಆದರೆ ಯೇಸು ಹೀಗೆ ಮಾಡಿದ್ರು, ಅವರ ನೆನಪಿಗಾಗಿ ನಾನು ಮಾಡ್ತಾ ಇದ್ದೇನೆ ಅಂತ. ಆದರೆ ತಾನೇ ಯೇಸು ಅಂತ ಹೇಳ್ಕೊಂಡು ಭಾಳ ಜನ ಬರ್ತಾ ಇದ್ದಾರೆ. ಹೆಸರು ಹೇಳಬೇಕು ಅಂತೇಳಿ ನಮ್ಮ ದೇಶದಲ್ಲಿ ಡಜನ್ ಗಟ್ಟಲೆ ಜನ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಹೆಸರು ಹೇಳಿದರೆ ಸರಿ ಆಗಲ್ಲ, ಅದಕ್ಕೆ ಹೆಸರನ್ನು ಹೇಳಲಿಕ್ಕೆ ಆಗಲ್ಲ ಅಷ್ಟೇ. ಆದರೆ ನಾವು ಖಾಸಗಿಯಾಗಿ ಇರುವಾಗ ಬೇಕಾದರೆ ಆ ವಿಷಯಗಳನ್ನು ನಮಗೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯೇಸು ಸ್ವಾಮಿ ಹೇಳಿದಂಥ ಮಾತು ಎಷ್ಟು ಸ್ಪಷ್ಟವಾಗಿ ನೆರವೇರಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳಿದ್ದು ನಾನು ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ದು, ನಮ್ಮ ಕನ್ನಡ ವೃತ್ತಪತ್ರಿಕೆಯಲ್ಲಿ ನಾನು ನೋಡಿದ್ದು. ಯೇಸು ಸ್ವಾಮಿ ಹೇಳಿದ್ದಾರಲ್ಲ, ನನ್ನನ್ನು ನಂಬುವನು ನಾನು ಮಾಡಿದ ಅದ್ಭುತಗಳಿಗಿಂತ ದೊಡ್ಡ ಅದ್ಭುತ ಮಾಡುವನು ಅಂತ ಯೋಹನ ಸುವಾರ್ತೆಯಲ್ಲಿ ಕಡೆ ಹೇಳಿದ್ದಾರೆ. ಆ ಸ್ಟೇಟ್ಮೆಂಟನ್ನು ತನ್ನ ಒಂದು ಜಾಹೀರಾತಲ್ಲಿ ತೋರಿಸ್ಕೊಂಡು ಅವ್ರಿಗೆ ಹೇಳಿದ್ದಾರೆ, ನಾನು ಅದ್ಭುತಗಳನ್ನು ಮಾಡ್ತಾ ಇದ್ದೇನಲ್ಲ, ಎಲ್ಲಿಂದ? ಯೇಸು ಹೇಳಿದ್ದಾರಲ್ಲ, ನಾನು ಮಾಡಿದಂಥ ಅದ್ಭುತಕ್ಕಿಂತ ದೊಡ್ಡ ಅದ್ಭುತ ಮಾಡ್ತೇನೆ ಅಂತ. ಆ ಯೇಸು ನನ್ನಲ್ಲಿದ್ದಾರೆ, ನಾನೇ ಯೇಸು ಅಂತ. ಹಾಗೆ ಭಾಳ ಜನ ಇದ್ದರು. ಅದಕ್ಕೆ ಅಂತ್ಯಕಾಲದ ಪ್ರಮುಖ ಲಕ್ಷಣ, ಇನ್ನೊಂದು ಲಕ್ಷಣ ಅದು ಭಾಳ ಜನರಿಗೆ ವಂಚಿಸುವಂಥದ್ದು. ಮತ್ತೊಂದು ಯೇಸು ಸ್ವಾಮಿ ಹೇಳಿದ್ದಾರೆ, ಸೈತಾನ ಪ್ರತ್ಯಕ್ಷನಾಗುವಾಗ ಅವನೇನು ಮಾಡ್ತಾನೆ, ಅವನು ಬಹಳ ಅದ್ಭುತಗಳನ್ನು ಮಾಡ್ತಾನೆ. ತಾನೇ ಕ್ರಿಸ್ತನು ಅಂತ ಅವನು ಕೂಡ ಹೇಳ್ಕೊಳ್ಳೋದೇನು, ತಾನೇ ಕ್ರಿಸ್ತನು ಅಂತ. ಅಲ್ಲಿ ನಮಗೆ 2 ಥೆಸಲೋನಿಕದಲ್ಲಿ ಓದುವಾಗ ಅಲ್ಲಿ ಅದನ್ನು 2ನೇ ಅಧ್ಯಾಯದಲ್ಲಿ ಅವನು ಏನೇನೆಲ್ಲ ಮಾಡ್ತಾನೆ ಅಂತ ಅಲ್ಲಿ ಹೇಳಿದ್ದುಂಟು. ಅದರ 9ನೇ ವಾಕ್ಯ, ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ
ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅಂದರೆ ನೋಡ್ರಿ, ಈ ಸುಳ್ಳು ಕ್ರಿಸ್ತರುಗಳು ಎಲ್ಲ ರೀತಿಯ ಅದ್ಭುತಗಳನ್ನು ಮಾಡ್ತಾರೆ. ಇವರೆಲ್ಲ ಮಾಡೋದಕ್ಕಿಂತಲೂ ಆ ನಿಜವಾದ ಸೈತಾನ ಅವನು ಕ್ರಿಸ್ತ ವಿರೋಧಿಯಾಗಿ ಭೂಮಿಗೆ ಬಂದಿರುವಾಗ ಈ ಸುಳ್ಳು ಕ್ರಿಸ್ತರುಗಳು ಮಾಡೋದಕ್ಕಿಂತಲೂ ಅವನು ಹೆಚ್ಚು ಮಾಡ್ತಾನೆ. ಪ್ರತಿಯೊಬ್ಬ ಸುಳ್ಳು ಕ್ರಿಸ್ತರುಗಳು ಸ್ವಲ್ಪ ಅದ್ಭುತಗಳನ್ನು ಮಾಡಿಯೇ ಮಾಡ್ತಾರೆ, ಇಲ್ಲದಿದ್ದರೆ ಜನ ನಂಬಲ್ಲ. ಕರೆಕ್ಟ್. ಯಾಕಂದರೆ ಅವರ ಒಳಗೆ ಸೈತಾನ್ ಆತ್ಮ ಇರೋದರಿಂದ ಕೆಲವೊಂದು ಪವಾಡಗಳನ್ನು ಅದ್ಭುತಗಳನ್ನು ಮಾಡ್ತಾರೆ. ಆದರೆ ಆ ಸೈತಾನ್ನೇ ನೇರವಾಗಿ ಇಲ್ಲಿ ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿಯಾಗಿ ಬಂದಿರುವಾಗ ಅವನಿಗೆಲ್ಲ ಅದ್ಭುತ ಮಾಡ್ತಾನೆ. ಅವನು ನೋಡಿ ಸತ್ತವರನ್ನೂ ಬದುಕಿಸ್ತಾನೆ. ಅವನು ಇನ್ನು ವಿಗ್ರಹವನ್ನು ಮಾಡಿ ಅದಕ್ಕೆ ಜೀವವನ್ನು ಕೊಡ್ತಾನೆ. ದೇವರ ವಾಕ್ಯ ಹೇಳಿದ್ದು ಅಂದರೆ ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ. ನೋಡ್ರಿ, ಮಹತ್ ಕಾರ್ಯ ಮಾಡಿದಾಗಲೇ ವಿಗ್ರಹಗಳೇ ಅದ್ಭುತ ಆಗುವುದು ನಾವು ನೋಡ್ತಾ ಇದ್ದೇವೆ. ಹೌದು, ಏನೋ ರಕ್ತ ಸುರಿಸ್ತದಂತೆ, ಕಣ್ಣಲ್ಲಿ ಕಣ್ಣೀರು ಬರುವುದಂತೆ, ಏನೇನು ಹಾಲು ಕುಡಿಯುವುದಂತೆ, ಬೇರೆ ಬೇರೆ. ಹೌದು, ಇನ್ನು ಮುಂದೆ ಜೀವ ಬರ್ತದೆ. ಅದನ್ನು ನಂಬುವ ಜನರಿದ್ದಾರೆ. ಹೌದು, ಅದನ್ನೇ ನಂಬುವಾಗ ಇನ್ನು ಮುಂದೆ ಜೀವ ಕೂಡ ಬರ್ತದೆ. ಹೌದು, ವಿಗ್ರಹ ಮಾತಾಡುವಂಥದ್ದು ಜನ ನಂಬಿ ಬಿಡ್ತಾರೆ. ಹೌದು. ಮತ್ತೊಂದು ಅಂತ ಹೇಳಿದರೆ ಅದಕ್ಕೆ ಟೆಕ್ನಿಕಲ್ ಆಗಿ ನಾವು ಬೇರೆ ರೀತಿಯಲ್ಲಿ ವಿಚಾರ ಮಾಡಲಿಕ್ಕೆ ಆಗ್ತದೆ. ಈ ಕಾಲದಲ್ಲಿ ರೋಬೋಟ್ಗಳನ್ನು ಮಾಡಿದ್ದಾರೆ. ಅಂದರೆ ನಾನು ಈ ರೀತಿಯಾಗಿ ಓದಿದ್ದೆ, ಕೊರಿಯಾದಲ್ಲಿ, ಸೌತ್ ಕೊರಿಯಾದಲ್ಲಿ, ಜಪಾನ್ದಲ್ಲಿ ಈಗ ಟೀಚರ್ಗಳ ಅಭಾವ. ಅಂದರೆ ಎಲ್ಲರೂ ಈ ಟೀಚರ್ ಆಗಲಿಕ್ಕೆ ಕೋರ್ಸ್ಗಳನ್ನು ಮಾಡಿರಲ್ಲ, ಮತ್ತು ಟೀಚರ್ಗಳಿಗೆ ಸಂಬಳ ಕೂಡ ಜಾಸ್ತಿ ಕೊಡಬೇಕು. ಇಲ್ಲಿ ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ, ಆದರೆ ಹೊರದೇಶಗಳಲ್ಲಿ ಯಾವ ಯುರೋಪಿಯನ್, ಅಮೇರಿಕನ್ ಮತ್ತು ಈ ಜಪಾನ್ ಮುಂತಾದ ದೇಶಗಳಲ್ಲಿ ಸಂಬಳ ಭಾಳ ಅಲ್ಲಿ. ಆವಾಗ ಅವರು ಹೊಸ ಟೆಕ್ನಿಕನ್ನು ಸಂಶೋಧನೆ ಮಾಡಿದ್ದಾರೆ. ಆ ಸಂಶೋಧನೆಯಲ್ಲಿ ಹೇಗೆ ಅಂತೇಳಿದರೆ, ಕಂಪ್ಯೂಟರ್, ಯಂತ್ರ ಮಾನವ, ಪಕ್ಕಾ ಮನುಷ್ಯನ ಹಾಗೆ ಅದನ್ನು ನಾನು ಪೇಪರಲ್ಲಿ ಓದಿ ಸಾಯ ಅಂತ ಒಂದು ಕಂಪ್ಯೂಟರ್ ಟೀಚರ್ ಅಥವಾ ಯಂತ್ರ ಮಾನವ ಟೀಚರ್ ಅವರು ಕ್ಲಾಸ್ ಅಥವಾ ತರಗತಿಗೆ ಬಂದು ಮಕ್ಕಳಿಗೆ ಕ್ಲಾಸನ್ನು ತೆಗೆದುಕೊಳ್ಳುವಾಗ ಆ ಮಕ್ಕಳಿಗೆ ಗೊತ್ತೇ ಆಗಲಿಲ್ಲ ಇದು ಯಂತ್ರ ಮಾನವ ಅಂತ. ಹೌದಾ? ಆ ರೀತಿ ಪಕ್ಕ ಅಂದರೆ ಕೋಪ ಮಾಡ್ತದೆ, ಪ್ರೀತಿ ತೋರಿಸ್ತದೆ, ಏನಂತ ಹೇಳ್ಬೋದು, ಭಾವನೆಗಳನ್ನು ವ್ಯಕ್ತಪಡಿಸ್ತದೆ, 4-5 ಮನುಷ್ಯನ ಪ್ರಮುಖವಾದ ಭಾವನೆಗಳನ್ನು ವ್ಯಕ್ತಪಡಿಸ್ತದೆ, ಮತ್ತು ಟೀಚಿಂಗ್ ಮಾಡ್ತದೆ. ಅದಕ್ಕೆ ಬೇಕಾಗಿದ್ದೇನು, ಸ್ವಲ್ಪ ಚಾರ್ಜಿಂಗ್ ಮಾಡಬೇಕು, ಸಂಬಳ ಬೇಡ. ಅಂದರೆ ಅದನ್ನು ನೋಡಿದಾಗ ಅಲ್ಲಿನ ಮಕ್ಕಳಿಗೆ ಗೊತ್ತಾಗಲಿಲ್ಲ. ಅಂಥ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದಾರೆ. ಅದು ಕೂಡ ವಿಗ್ರಹ, ಅದು ಆ್ಯಕ್ಚುಲಿ ವಿಗ್ರಹವೇ. ಅದು ಅದನ್ನು ಮಾತಾಡುವ ಹಾಗೆ ಮಾಡಿದನು ಅಂತ. ಅಂದರೆ ಆ್ಯಂಟಿ ಕ್ರೈಸ್ಟನ ಇಂಥ ಒಂದು ರೋಬೋಟನ್ನು ಮಾಡಿಟ್ಟು ಅದಕ್ಕೆ ಮಾತನಾಡುವಂಥ ಶಕ್ತಿ ಕೊಟ್ಟು ಅದೇ ಇನ್ನು ಕೆಲಸ ಮಾಡ್ತದೆ, ಇಂಥ ಕೂಡ ಬರಬಹುದು ಅಂತ ಸತ್ಯವೇದ ಪಂಡಿತರುಗಳೇ ಆ ವಿಷಯದಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ. ಇರಲಿ, ವಿಷಯಕ್ಕೆ ಬರುವಾಗ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ ಅಂದರೆ ಗುರುತುಗಳು, ಕೆಲವೊಂದು ಸೂಚನೆ, ತಾನು ಕ್ರಿಸ್ತನು ಅಂತ ತೋರಿಸ್ಕೊಳ್ಳಿಕ್ಕೆ ಮಾಡುವಂಥ, ದೇವರು ಅಂತ ತೋರಿಸ್ಕೊಳ್ಳೋ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಮತ್ತೊಂದು, ಯಾಕೆ ಅಲ್ಲಿ ಈ ರೀತಿ ನಾಶ ಅವರಿಗೆ ಸಂಭವಿಸ್ತದೆ? ಅವರು ಸತ್ಯದ ಮೇಲೆ ಪ್ರೀತಿಯ ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗ್ತಾರೆ. ಈ ಸೈತಾನ್ನ ಅಥವಾ ಸುಳ್ಳು ಕ್ರಿಸ್ತರುಗಳ ವಂಚನೆಗೆ ಯಾಕೆ ಸಿಕ್ಕಿ ಹಾಕಿಕೊಳ್ತಾರೆ ಎಂಬುದನ್ನು ಕೂಡ ಗಮನಿಸಬೇಕು. ಸತ್ಯದ ಮೇಲೆ ಪ್ರೀತಿ ಇಡದ ಕಾರಣದಿಂದ. ನೋಡ್ರಿ, ಸತ್ಯವನ್ನು ಪ್ರೀತಿಸುವಂಥ ಯಾವ ವ್ಯಕ್ತಿ ಕೂಡ ಎಂದೂ ಕೂಡ ತಪ್ಪಿ ಹೋಗಲ್ಲ. ಕರೆಕ್ಟ್. ಅವನು ಎಲ್ಲೇ ಇರಲಿ, ಸತ್ಯ ಅಂದರೆ ದೇವರ ವಾಕ್ಯ. ಹೌದು, ಸತ್ಯ ಅಂದರೆ ದೇವರ ವಾಕ್ಯ, ಸತ್ಯ ಅಂದರೆ ಯೇಸುವೆ. ಹೌದು, ಸತ್ಯವನ್ನು ನಾನು ಕಂಡುಕೊಳ್ಳಬೇಕು. ಅದಕ್ಕೆ ನೋಡಿ, ಸತ್ಯವನ್ನು ಅಣಗಿಸುವ ಭಕ್ತಿಹೀನರ ಮೇಲೆ ದೇವರ ಕೋಪ ಪರಲೋಕದಿಂದ ತೋರಿ ಬರುತ್ತದೆ. ಸತ್ಯ ಗೊತ್ತುಂಟು, ಅದನ್ನೇ ನಮಗೆ ರೋಮ 1:18 ಸತ್ಯವನ್ನು ಅಣಗಿಸುವಂಥವ್ರು, ಚೇಷ್ಟೆ ಮಾಡುವಂಥವ್ರು. ಸತ್ಯ ಎಂಥ ಸತ್ಯ? ಯಾವ ಸತ್ಯ ಇಲ್ಲ, ಎಲ್ಲ ಸುಳ್ಳು, ಈ ರೀತಿ ಎಲ್ಲ ಹೇಳೋರು ಇದ್ದಾರೆ. ಇನ್ನು ನೋಡಿ, ಯೇಸು ಸ್ವಾಮಿ ಪಿಲಾತನ ಮುಂದೆ ಮಾತನಾಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಸತ್ಯಕ್ಕೆ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದೇನೆ. ಅವನು ಸತ್ಯವೆಂದರೆ ಏನು ಅಂತ ಕೇಳ್ತಾನೆ. ಸತ್ಯ ಅಂದರೆ ಏನು ಅಂತ ಕೇಳಲಿಕ್ಕೆ ಅವನು ನಿಲ್ಲಿಲ್ಲ. ಏನು ಅಂತ ಕೇಳಿ ಅಲ್ಲಿಂದ ಹೊರಟು ಹೋಗ್ಬಿಟ್ಟ. ಯೇಸು ಹೇಳಿದ್ರು, ನಾನು ಸತ್ಯದ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದೇನೆ. ನನ್ನ ರಾಜ್ಯವು ಈ ಲೋಕಕ್ಕೆ ಸಂಬಂಧಪಟ್ಟದಲ್ಲ, ಪರಲೋಕ ರಾಜ್ಯ. ಈ ಲೋಕಕ್ಕೆ ಸಂಬಂಧಪಟ್ಟದಾಗಿದ್ದರೆ ಈ ಲೋಕದ ಜನರು ನನ್ನ ಜೊತೆಗೆ ಹೋರಾಡಲಿಕ್ಕೆ ಇರ್ತಾಯಿದ್ರು. ನಾನು ಸತ್ಯದ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದೇನೆ. ಸತ್ಯವಂದರೆ ಏನು ಅಂತ ಕೇಳಿ ಅವನು ಹೊರಗೆ ಹೋಗ್ಬಿಟ್ಟ. ಹೀಗೆ ಭಾಳ ಜನ ಸತ್ಯವನ್ನು ನೋಡ್ರಿ, ಆ್ಯಕ್ಚುಲಿ ಅವನು ಮಾಡಿದ ಸತ್ಯವನ್ನು ಅಣಗಿಸಿದ. ಯಾಕಂದರೆ ಅವನಿಗೆ ಗೊತ್ತಿತ್ತು ಇವನಲ್ಲಿ ಯಾವ ಪಾಪ ಇಲ್ಲ, ಇದು ಸತ್ಯ, ಇವನು ಹೇಳಿದ್ದು ಸತ್ಯ, ಇವನೇ ಸತ್ಯ. ಅವನ ಹೆಂಡತಿ ಕೂಡ ಹೇಳಿ ಕಳಿಸಿದ್ರು, ಅವನು ನೀತಿವಂತ, ಅವನ ಗೊಡವೆಗೆ ಹೋಗಬೇಡ.
ಇವನು ಹೊಡಿಸಿ ಬಡಿಸಿ ಎಲ್ಲ ಎಂಕ್ವೈರಿ ಮಾಡಿಸ್ತಾನೆ, ಹೊಡಿಸ್ತಾನೆ, ಬಡಿಸ್ತಾನೆ, ಆಮೇಲೆ ಎಲ್ಲ ಮಾಡಿಸ್ಕೊಂಡು ಅವನು ಪದೇ ಪದೇ ಹೇಳ್ತಾ ಇದ್ದಾನೆ, ಇವನಲ್ಲಿ ಯಾವ ತಪ್ಪು ನನಗೆ ಕಾಣಿಸ್ತಾ ಇಲ್ಲ, ಮರಣದಂಡನೆಗೆ ಯೋಗ್ಯವಾದ ಯಾವ ತಪ್ಪು ಇವನಲ್ಲಿ ಕಾಣಿಸ್ತಾ ಇಲ್ಲ. ಅವನು ಎಷ್ಟೋ ಸಲ ಹೇಳಿ ಕೊನೆಗೆ ಅವರು ಹೇಳ್ತಾರೆ, ಇಲ್ಲ ಇವನನ್ನು ಬಿಡಲ, ಅವನನ್ನು ಬಿಡಲ, ಬರಬನನ್ನು ಬಿಡಲ, ಇಲ್ಲ ಬರಬನನ್ನು ಬಿಟ್ಟುಬಿಡು, ಇವನನ್ನು ಶಿಲೆಬೆಗೆ ಹಾಕ್ಸು, ಯಾಕೆ, ಏನು ತಪ್ಪು ಮಾಡಿದ. ಕೊನೆಗೆ ಹೇಳ್ತಾನೆ, ಯಹೂದ್ಯರ ಅರಸನಾಗಿರುವನು ಏನು ಮಾಡಲಿ. ಆವಾಗ ಅವ್ರ ಜನಕ್ಕೆ ಹೋಗಿ ಹೇಳ್ತಾರೆ, ಇಲ್ಲ ನಮಗೆ ಸೀಸರ್ ಒಬ್ಬ ಬಿಟ್ಟರೆ ಬೇರೆ ಯಾವ ಅರಸನೂ ಇಲ್ಲ, ಇವನು ತನ್ನನ್ನು ಅರಸ ಮಾಡ್ಕೊಳ್ಬೇಕು ಅಂತ ಇದ್ದಾನೆ, ಇವನನ್ನು ನಾನು ಬಿಟ್ಟರೆ ನೀನು ಸೀಸರ್ನಿಗೆ ವಿರೋಧಿ ಅಂತ. ಹೌದು. ಆವಾಗ ಅವನಿಗೆ ಹೆದರಿಕೆ, ತನ್ನ ಕುರ್ಚಿ ಹೋಗ್ತದೆ. ಹೌದು. ಸತ್ಯಕ್ಕಿಂತಲೂ ತನ್ನ ಕುರ್ಚಿಗೆ ಅವನು ಹೆಚ್ಚು ಬೆಲೆ ಕೊಟ್ಟ. ಇವತ್ತಿನ ಅದೇ ನಡೀತಾ. ಹೌದು, ಸ್ಥಾನಮಾನಗಳಿಗೆ ಜನ ಬೆಲೆ ಕೊಡ್ತಾರೆ, ಸತ್ಯಕ್ಕಾಗಿ ನಿಲ್ಲುವ ಬಾರಿ ಕಡಿಮೆ. ಪದವಿಗಳಿಗೆ, ಅಧಿಕಾರಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ದಾರೆ, ಸತ್ಯಕ್ಕಾಗಿ ನಿಲ್ತಾ ಇಲ್ಲ ಜನರು. ಪಿಲಾತನಿಗೆ ಸತ್ಯ ಗೊತ್ತಿತ್ತು, ಆದರೆ ಆ ಸತ್ಯವನ್ನು ಅಣಗಿಸಿದ. ಅದಕ್ಕೆ ಕೊನೆಗೆ ಏನಾಯಿತು, ಚರಿತ್ರೆ ಹೇಳ್ತಾನೆ, ಅವನು ಹುಚ್ಚಾಗ್ತಾನೆ. ಅವನು ಹೌದಾ, ಒಂದು ಪಿಲಾತ ಹುಚ್ಚಾಗ್ತಾನೆ. ಅವನ ಹೆಂಡತಿ ಕ್ಲಾಡಿಯಾ ಅಂತ, ಅವಳು ಕರ್ತನ ಕಡೆಗೆ ಬಂದು ಒಳ್ಳೆ ವಿಶ್ವಾಸಿ ಆಗ್ತಾಳೆ. ಇವನು ಹುಚ್ಚಾಗ್ತಾನೆ. ಇವನು ಹುಚ್ಚ ಹೇಗೆ ಆದ ಅಂತ, ಪಿಲಾತನ ಡೈರಿ ಅಂತ ಒಂದು ಬೇರೆ ಪುಸ್ತಕ ಇದೆ, ಅದರಲ್ಲಿ ಅವನು ಹುಚ್ಚ ಆದ. ಕೊನೆಗೆ ಅವನು ಹೇಗೆ ಏನು ಮಾಡ್ತಾನೆ ಅಂತ ಹೇಳಿದರೆ, ಯೇಸ್ವಾಮಿನ ನ್ಯಾಯ ತೀರ್ಪು ಮಾಡುವಂಥ ಸಮಯದಲ್ಲಿ ಅವನು ನೀರನ್ನು ತರಿಸಿ ಕೈ ತೊಳೆದು, ಆ ನೀತಿವಂತನ ರಕ್ತದಲ್ಲಿ ನನಗೆ ಪಾಲಿಲ್ಲ ಅಂತ ಹೇಳ್ತಾನೆ. ಆಗ ಯಹೂದ್ಯರು ಲೀಡರ್ಗಳು ಅಲ್ಲಿಂದ ಕೂಗಿ ಹೇಳ್ತಾರೆ, ಅವನ ರಕ್ತ ನಮ್ಮ ಮೇಲೆ ಮತ್ತು ನಮ್ಮ ಮಕ್ಕಳ ಮೇಲೆ ಬರಲಿ. ಅದು ಆ್ಯಕ್ಚುಲಿ ನೆರವೇರಿತು ಕೂಡ, 27 ಅದು ಚರಿತ್ರೆಯಲ್ಲಿ ನೆರವೇರುತ್ತು. ಅವರ ಮೇಲೆ ಖಡ್ಗ ಬಂತು. ಅವರು ಈ ದಿನದವರೆಗೆ ದೇವರು ಈಗ ಅವರನ್ನು ಬಿಡಿಸಿದ್ದಾನೆ. ಅದಕ್ಕೂ ಒಂದು ಹಿನ್ನೆಲೆ ಇದೆ. 45ನೇ ಇಸ್ವಿಯಲ್ಲಿ, 1945ನೇ ಇಸ್ವಿಯಲ್ಲಿ ನ್ಯೂಯಾರ್ಕ್ನಲ್ಲಿ ಆ ಕಾಲದ, ಅಂದರೆ ಸುಮಾರು ಒಂದು 70 ವರ್ಷಗಳ ಹಿಂದೆ, ಆ ಕಾಲದ ಮೇಯ್ನ್ ಯಹೂದರ ಲೀಡರ್ಗಳೆಲ್ಲ ಸೇರಿಕೊಂಡು ನ್ಯೂಯಾರ್ಕಲ್ಲಿ ಒಂದು ಕಡೆ ಇವರು ಒಂದು ಅರಿಕೆ ಮಾಡ್ತಾರೆ. ಏನು ಅಂತ ಹೇಳಿದರೆ, ದೇವರ ಹತ್ರ ಅರಿಕೆ ಮಾಡ್ತಾರೆ, ದೇವರೇ, ಆ ನಜರೀತಿನ ಯೇಸುವನ್ನು ಕೊಲ್ಲುವಾಗ ನಮ್ಮ ಪೂರ್ವಜರು ಆತನ ರಕ್ತವು ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಬರಲಿ ಅಂತ ಏನು ಘೋಷಣೆ ಮಾಡಿದರು, ಯೇಸುವನ್ನು ಮರಣದಂಡನೆ ವಿಧಿಸಿದ್ರು, ಆ ಒಂದು ತೀರ್ಪನ್ನು ನಾವು ರದ್ದು ಮಾಡ್ತೇವೆ. ಇದು ನಡೆದಂಥ ಘಟನೆ, ಚರಿತ್ರೆಯಲ್ಲಿ ನಡೆದಂಥ ಘಟನೆ. ಇದು ಬರೀ ಆ ತೀರ್ಪನ್ನು ನಾವು ರದ್ದು ಮಾಡ್ತೇವೆ. ಯೇಸುವನ್ನು ಕೊಂದಿದ್ದು ನಮ್ಮ ಹಿರಿಯರು ಮಾಡಿದಂಥ ತಪ್ಪು, ಆತನ ರಕ್ತ ನಮ್ಮ ಮೇಲೆ ಬರಲಿ ಅಂತ ಅವರು ಅರಿಕೆ ಮಾಡಿದ್ದು ತಪ್ಪು. ಅದಕ್ಕೆ ನಾವು ಆ ತೀರ್ಪನ್ನು, ಈಗಿನ ತಲೆಮಾರನ್ನ ನಾವು ರದ್ದು ಮಾಡ್ತಾ ಇದ್ದೇವೆ ಅಂತ 3 ವರ್ಷದಲ್ಲಿ ಅವರಿಗೆ ದೇಶ ಸಿಕ್ತು. ಇರಲಿ, ವಿಷಯಕ್ಕೆ ಬರುವಾಗ, ಪಿಲಾತ ಹೀಗೆ ಕೈ ತೊಳ್ಕೊಂಡು ಅಲ್ಲಿಂದ ಲಾಸ್ಟಿಗೆ ತನ್ನ ಮನಸ್ಸಾಕ್ಷಿಯಲ್ಲಿ ಅವನಿಗೆ ಗೊತ್ತಿದ್ರೂ ಕೂಡ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಯೇಸುವನ್ನು ಮರಣದಂಡನೆಗೆ ವಿಧಿಸ್ತಾನೆ. ರೋಮನ್ ಕಾಯ್ದೆ ಇತ್ತು, 1000 ಅಪರಾಧಿಗಳನ್ನು ಸುಮ್ಮನೆ ಬಿಟ್ಟರು ಒಬ್ಬ ನಿರಪರಾಧಿಯನ್ನು ಎಂದೂ ಶಿಕ್ಷಿಸಬಾರ್ದು ಅಂತ. 1000 ಅಪರಾಧಿಗಳು ತಪ್ಪು ಮಾಡಿದರೂ ಕೂಡ ಏನೋ ಪುರಾವೆಗಳ ಕೊರತೆಯಿಂದ ಸುಮ್ಮನೆ ಬಿಟ್ಟರು, ಅವ್ರನ್ನ ಹೋಗು ಅಂತ ಬಿಟ್ಟರು ಕೂಡ ನಿರಪರಾಧಿಗೆ ಎಂದೂ ಶಿಕ್ಷೆ ಆಗಬಾರ್ದು. ಆ ಕಾಯ್ದೆ ಇದ್ದಂಥ ದೇಶದಲ್ಲಿ ನಿರಪರಾಧಿ ಇವನು ಅಂತ ಗೊತ್ತಿದ್ಕೊಂಡು ಇವನಲ್ಲಿ ತಪ್ಪಿಲ್ಲ ಅಂತ ಜಡ್ಜಿ ಹೇಳ್ತಾ ಇದ್ದಾನೆ, ಸಾರಿ ಹೇಳಿಕೊಂಡು ಕೊನೆಗೆ ಇವನ ಮರಣದಂಡನೆ ವಿಧಿಸ್ರಿ. ಈ ಪಿಲಾತನಿಗೆ ಕೊನೆಗೆ ಏನಾಗ್ತದೆ ಅಂತ ಹೇಳಿದರೆ, ಅವನು ಹುಚ್ಚಾಗಿ ಎಲ್ಲಿ ನೀರು ನೋಡಿದರೂ ಕೂಡ ತೊಗೊಂಡು ಅವನು ತೊಳಿಲಿಕ್ಕೆ ಪ್ರಾರಂಭ ಮಾಡಿದ. ಅವನನ್ನು ಸೀಸರ್ ಈ ಪದವಿಯಿಂದ ತೆಗೆದಾಕ್ತಾರೆ. ಅವನು ಆ್ಯಕ್ಚುಲಿ ಸೀಸರ್ನಿಗೆ ರಿಲೇಷನ್ ಆಗಿದ್ದ ಇವನು, ಪಿಲಾತ. ಸೀಸರ್ನ ಹೆಂಡತಿ, ಪಿಲಾತನ ಹೆಂಡತಿ ಕ್ಲಾಡಿಯಾ ಸೀಸರ್ನ ರಿಲೇಟಿವ್. ಹಾಗೆ ಏನಿದ್ರು ಕೂಡ ಇವನು ಮಾಡಿದಂಥ ಕೆಲವೊಂದು ತಪ್ಪುಗಳು ಸೀಸರ್ನಿಗೆ ಗೊತ್ತಾಯಿತು. ಕೊನೆಗೆ ಇವನನ್ನು ಪದವಿಯಿಂದ ತೆಗೆದಾಕ್ತಾರೆ. ಈ ಪಿಲಾತ ಹುಚ್ಚಾಗ್ತಾನೆ. ಹುಚ್ಚಾಗಿ ಎಲ್ಲಿ ನೀರು ನೋಡಿದ್ರು ಕೂಡ ಇದೆ, ಅವನ ಮನಸ್ಸಾಕ್ಷಿ ಹಂಗಿಸ್ತಾನೆ ಇತ್ತಲ್ಲ, ಅವನು ಹುಚ್ಚಾಗಿ ನೀರು ನೋಡಿದ ಕೂಡಲೇ ತೊಗೊಂಡು ತೊಳೆಯೋದು, ಕೈ ತೊಳೆಯೋದು. ಯೇಸುವಿನ ರಕ್ತದಲ್ಲಿ ನನಗೆ ಪಾಲಿಲ್ಲ ಅಂತ ತಗೊಂಡು ಅವನ ರಕ್ಷಣೆ ಹೋಗಲಿಲ್ಲ. ಅವನು ಸತ್ಯವನ್ನು ಅಣಗಿಸಿದ. ಅವನ ಮೇಲೆ ದೇವರ ವಾಕ್ಯ ಹೇಳುತ್ತೆ, ಸತ್ಯದ ಮೇಲೆ ಪ್ರೀತಿ ನಡೆದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಮತ್ತೆ ವಾಕ್ಯ ಮುಂದೆ ಹೇಳುತ್ತದೆ, ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವ್ರನ್ನ ಬಿಡುತ್ತಾನೆ. ಅದೇ ಕಾರಣದಿಂದ ಸತ್ಯವನ್ನು ಪ್ರೀತಿಸದೇ ಇರುವುದರಿಂದ ಅಸತ್ಯವನ್ನು ನಡೆಸುವ ಭ್ರಮೆಯನ್ನು ಅವರಿಗೆ ಕಳುಹಿಸಿ ಸುಳ್ಳನ್ನು ನಂಬುವುದಕ್ಕೆ ಬಿಟ್ಟುಬಿಡ್ತಾರೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಅದೇ ಯೇಸು ಸ್ವಾಮಿಯ ಬರುವಿಕೆ ಕಾಲದಲ್ಲಿ ಸುಳ್ಳು ಕ್ರಿಸ್ತರುಗಳು, ಆ ಸುಳ್ಳು ಕ್ರಿಸ್ತರುಗಳು ಮಾಡುವಂಥ ಎಲ್ಲ ಸುಳ್ಳು ಅದ್ಭುತಗಳು, ಸುಳ್ಳು ಮಹತ್ಕಾರಿಗಳು, ಸುಳ್ಳು ಸೂಚಕ ಕಾರ್ಯಗಳನ್ನು ನಂಬಲಿಕ್ಕೆ ದೇವರು ಅವರನ್ನು ಬಿಟ್ಟುಬಿಟ್ಟಿರ್ತಾನೆ. ಯಾಕಂತ ಹೇಳಿದರೆ ಅದುವರೆಗೆ ಸತ್ಯ ಸಾರಲ್ಪಡ್ತಾ ಇರ್ತದೆ. ಹೌದು, ಅವರಿಗೆ ಒಬ್ಬ ಸುವಾರ್ತಿಕ ಮನೆಗೆ ಬಂದು ಹೇಳ್ತಾನೆ, ಕರಪತ್ರ ಕೊಟ್ಟು ಹೇಳ್ತಾನೆ, ಅವನಿಗೆ ಬೈಬಲ್ ಮನೆಯಲ್ಲೇ ಇರ್ತದೆ, ಇನ್ನು ಟಿ ವಿ ಮೂಲಕ ನೋಡ್ತಾನೆ, ಇನ್ನು ಎಲ್ಲಿ ಹೋಗುವಾಗ ಬಹಿರಂಗ ಕೂಟ ನಡೀತಾ ಇರ್ತದೆ, ಮೈಕ್ ಹಿಡ್ಕೊಂಡು ಯಾರೋ ದೇವರ ವಾಕ್ಯ ಹೇಳ್ತಾ ಇರ್ತಾರೆ. ಎಲ್ಲ ಕಡೆ ಕೇಳಿದ ಸತ್ಯವನ್ನು ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಯಾವ ಸತ್ಯವನ್ನು ಅವನು ನಂಬುವುದಿಲ್ಲ, ನಂಬಲಿಕ್ಕೆ ಇಷ್ಟಪಡುವುದಿಲ್ಲ, ಸತ್ಯವನ್ನು ಅಣಗಿಸ್ತಾನೆ, ಸತ್ಯವನ್ನು ಚೇಷ್ಟೆ ಮಾಡ್ತಾನೆ. ಅದಕ್ಕೆ ಅವನ ಮೇಲೆ ಈಗ ಅಸತ್ಯವನ್ನು ನಡೆಸುವಂಥ ಒಂದು ಭ್ರಮೆಯನ್ನು ದೇವರು ಕಳಿಸ್ತಾರೆ.
ಅದಕ್ಕೆ ಇಂಥ ಸುಳ್ಳು ಕ್ರಿಸ್ತರುಗಳು ಬಂದ ಕೂಡಲೇ ಅವ್ರನ್ನ ಬೇಗ ನಂಬಿಬಿಡ್ತಾರೆ. ಯಾಕಂದರೆ ಆ ಸುಳ್ಳು ಕ್ರಿಸ್ತರು ಇವ್ರು ಮಾಡುವಂಥ ಎಲ್ಲ ಪಾಪಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಇನ್ನೊಂದು ರೀತಿಯಲ್ಲಿ ವಾಕ್ಯ ಕೂಡ ಗೊತ್ತಿಲ್ಲ. ಹೌದು. ಮತ್ತೊಂದು ಮೇಯ್ನಾಗಿ ಇವನು ವಾಕ್ಯ ಕೇಳಲಿಲ್ಲ. ಮನೆಯಲ್ಲೇ ಬೈಬಲ್ ಇದ್ದರೂ ಓದಲ್ಲ. ಮನೆಯಲ್ಲೇ ಬೈಬಲ್ ಇದ್ದರೂ ಇಂಗ್ಲೀಷ್ ಬರ್ತದೆ, ಇಂಗ್ಲೀಷ್ ಬೈಬಲ್ ಉಂಟು. ಕನ್ನಡ ಬರ್ತದೆ, ಕನ್ನಡ ಬೈಬಲ್ ಉಂಟು. ಮಲಯಾಳಂ ಬರ್ತದೆ, ಮಲಯಾಳಂ ಉಂಟು. ಫ್ರೆಂಚ್ ಬರ್ತದೆ, ಫ್ರೆಂಚ್ ಉಂಟು. ಇನ್ನು ಅರಬಿ ಅಷ್ಟೇ ನಿನಗೆ ಬರುವುದು, ಅರಬಿ ಬೈಬಲ್ ಉಂಟು. ಯಾವ ಭಾಷೆಯಲ್ಲಿ ಬೈಬಲ್ ಇಲ್ಲ. ಚೈನಾದಲ್ಲಿ ಬೈಬಲ್ ತುಂಬ ವಿರೋಧ ಮಾಡಿದರು. ಇವತ್ತು ಚೈನಾದಲ್ಲಿ ಇಡೀ ಜಗತ್ತಿಗೆ ಅತಿ ಹೆಚ್ಚು ಬೈಬಲ್ ಪ್ರಿಂಟ್ ಮಾಡಿ ಕಳಿಸುವಂಥ ದೇಶವೇ ಚೈನಾದಲ್ಲಿ ಅನೇಕ ದೇವಭಕ್ತರು ರಕ್ತ ಸುರಿಸಿದ. ಹೌದು. ಅಲ್ಲಿ ಬೈಬಲ್ ತಲುಪಿಸುವುದಕ್ಕೋಸ್ಕರವಾಗಿ ಇವತ್ತು ನೋಡಿ ಇಡೀ ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಬೈಬಲ್ ಕಂಪನಿಗಳು ಅವರ ಪ್ರಿಂಟಿಂಗ್ ಪ್ರೆಸ್ ಇಟ್ಟಿರುವಂಥದ್ದು ಚೈನಾದಲ್ಲಿ. ಒಂದು ಕಾಲದಲ್ಲಿ ಬೈಬಲ್ ಅಲ್ಲಿ ಸಿಕ್ಕರೆ ಅವನನ್ನು ಹೊಡೆದು ಬಡದು ಕೊಂದು ಏನೆಲ್ಲ ಹಿಂಸೆ ಕೊಡ್ತಾ ಇದ್ರು. ಇವತ್ತು ಇಡೀ ಜಗತ್ತಿಗೆ ಬೈಬಲ್ ಸಪ್ಲೈ ಮಾಡುವಂಥ ದೇಶ ಚೈನಾ. ಕನ್ನಡ ಬೈಬಲ್ ಬೇಕಾ? ಈ ಬೈಬಲ್ ಆ್ಯಕ್ಚುಲಿ ಕೊರಿಯಾದಲ್ಲಿ ಪ್ರಿಂಟ್ ಆಗಿದ್ದು. ಕನ್ನಡ ಬೈಬಲ್ ಕೂಡ ಅಲ್ಲಿ ಪ್ರಿಂಟ್ ಆಗ್ತದೆ. ನಮ್ಮ ಇಂಡಿಯಾದಲ್ಲಿ ಪ್ರಿಂಟ್ ಮಾಡಿ ಬೈಂಡ್ ಮಾಡಿ ಜನರಿಗೆ ತಲುಪಿಸುವುದಕ್ಕೆ ಆಗುವ ವೆಚ್ಚಕ್ಕಿಂತಲೂ ಚೈನಾದಲ್ಲಿ ವೆಚ್ಚ ಕಡಿಮೆ ಆಗ್ತದೆ. ಅಂದರೆ ನಾನು ಹೇಳಿದ್ದು ಎಲ್ಲ ದೇಶದಲ್ಲಿ ಬೈಬಲ್ ಸಿಗ್ತದೆ, ಎಲ್ಲ ಭಾಷೆಗಳಲ್ಲಿ ಬೈಬಲ್ ಸಿಗ್ತದೆ. ಅತೀ ಹೆಚ್ಚು ಭಾಷೆಗಳಲ್ಲಿ ಭಾಷಾಂತರವಾಗಿರುವಂಥದ್ದು ಬೈಬಲ್. ಮತ್ತು ಅತೀ ಹೆಚ್ಚು ಪುಸ್ತಕಗಳಲ್ಲಿ ಮಾರಾಟವಾಗುವಂಥದ್ದು ಬೈಬಲ್ ಆಗಿದೆ. ಅತೀ ಹೆಚ್ಚು ಭಾಷಾಂತರ ಆಗಿರುವಂಥದ್ದು ಬೈಬಲ್, ಅತಿ ಹೆಚ್ಚು ಪ್ರಿಂಟ್ ಆಗ್ತಾ ಇರುವಂಥದ್ದು ಬೈಬಲ್, ಅತಿ ಹೆಚ್ಚು ಮಾರಾಟವಾಗ್ತಿರುವಂಥದ್ದು ಬೈಬಲ್, ಅತಿ ಕಡಿಮೆ ಬೆಲೆಗೆ ಮಾರಾಟವಾಗ್ತಿರುವಂಥದ್ದು ಬೈಬಲ್, ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗ್ತಿರುವಂಥದ್ದು ಬೈಬಲ್, ಪುಕ್ಕಟೆ ಸಿಗ್ತಾ ಇರುವಂಥದ್ದು ಬೈಬಲ್, ಅತಿ ಹೆಚ್ಚು ಜನರು ಓದುವಂಥದ್ದು ಬೈಬಲ್ ಆಗಿದೆ. ಒಂದೇ ಭಾಷೆಯಲ್ಲಿ ಮೇಲಿಂದ ಮೇಲೆ ಹೊಸ ಹೊಸ ಭಾಷಾಂತರ ಆಗ್ತಾ ಇರುವಂಥದ್ದು ಬೈಬಲ್. ಪುಸ್ತಕಗಳ ಪುಸ್ತಕ ಇದು, ಪುಸ್ತಕಗಳ ರಾಜ ಅಥವಾ ಚಕ್ರವರ್ತಿ ಅಂತ ಹೇಳ್ಬೋದು. ಅದಕ್ಕೆ ವಿಗಿಲ್ಸ್ವರ್ತ್, ನಾವು ಕಳೆದ ಒಂದು ಸ್ಮಿತ್ ವಿಗಿಲ್ಸ್ವರ್ತ್ ಅವರು ಈ ಪ್ರಕಾರ ಹೇಳಿದರು. ಅವರಿಗೆ ಯಾರೋ ಹೇಳಿದರು, ನಿಮಗೆ ಇಷ್ಟೆಲ್ಲ ನಾಲೆಜ್ ಇದೆಯಲ್ಲ, ಅಂದರೆ ಅವರಿಗೆ ಒಳ್ಳೆ ಕೃಪಾವರ ಇದ್ದಂಥ ದೇವರ ಸೇವಕರು. ಅವರ ಸೇವೆಯಲ್ಲಿ ಸುಮಾರು 14ರಷ್ಟು ಸತ್ತಂಥ ಜನರನ್ನು ಅವರು ತುಂಬ ಜನ, ಒಟ್ಟಿನಲ್ಲಿ 1 ಡಜನ್ಗಿಂತ ಮೇಲೆ ಜನ ಅವರ ಒಂದು ಸೇವೆಯಲ್ಲಿ ಸತ್ತಂಥವರು ಬದುಕಿದ್ದಾರೆ. ಅನೇಕ ಅದ್ಭುತಗಳು ನಡೆದಿದ್ದಾವೆ. ಸ್ವಲ್ಪ ಅವರು ಅನ್ಎಜುಕೇಟೆಡ್ ಆಗಿದ್ದರು. ಆನಂತರ ಕರ್ತನ ಬಳಿಗೆ ಬಂದ ನಂತರ ಅಷ್ಟೇ ಅವರು ಬೈಬಲನ್ನು ಓದಲಿಕ್ಕೆ ಕಲ್ತಿದ್ರು. ಇರಲಿ, ಅವರಿಗೊಬ್ಬರು ಹೇಳ್ತಾರೆ, ದೇವರ ಸೇವಕರೇ, ನಿಮಗೆ ಇಷ್ಟೆಲ್ಲ ಕೃಪಾವರದ ಬಗ್ಗೆ ಜ್ಞಾನ ಉಂಟಲ್ಲ, ಒಂದು ಪುಸ್ತಕ ಬರೀಬಾರ್ದ ಅಂತ. ಅವರು ಹೇಳಿದ್ದು, ನಾನು ಯಾಕೆ ಪುಸ್ತಕ ಬರೀಬೇಕು, ಈಗಾಗಲೇ ಒಂದು ಪುಸ್ತಕ ಇದೆಯಲ್ಲ ಅಂತ. ಒಂದು ಪುಸ್ತಕ ಅದರಲ್ಲಿ ಎಲ್ಲ ಬರೆದಿದ್ದು ಉಂಟಂತ. ಇನ್ನು ಒಬ್ಬ ಬ್ರಿಟಿಷ್ ಪ್ರಧಾನಮಂತ್ರಿ ಅಲ್ಲ, ಬ್ರಿಟಿಷ್ ಒಬ್ಬ ಮಿನಿಸ್ಟರ್, ಅವರ ಹೆಸರು ನನಗೆ ನೆನಪಿಲ್ಲ. ಅವರು ಮರಣದ ಸಮಯದಲ್ಲಿ ಮರಣದ ಹಾಸಿಗೆಯಲ್ಲಿ ಬಿದ್ದಿದ್ದಾರೆ. ಅವರು ರಕ್ಷಣೆ ಹೊಂದಿದಂಥ ವಿಶ್ವಾಸಿ. ಅವರು ಆ ಹಾಸಿಗೆಯಲ್ಲಿ ಬಿದ್ದುಕೊಂಡು ಅವರ ಸೇವೆ ಮಾಡ್ತಾ ಇದ್ದಂಥ ಒಬ್ರಿಗೆ ಹೇಳಿದರು, ಪುಸ್ತಕ ತಗೊಂಡು ಬಾ ಅಂತ. ಅವರ ಶೆಲ್ಫಲ್ಲಿ ಸಾವಿರಾರು ಪುಸ್ತಕಗಳಿದ್ದಾವೆ. ಆವಾಗ ಒಬ್ಬರು ಕೇಳ್ತಾರೆ, ಸರ್ ಅದಕ್ಕೆ ಯಾವ ಪುಸ್ತಕ? ಅವರಂದ್ರೆ, ಪುಸ್ತಕ ಯಾವುದಂತ ಕೇಳ್ತೀಯ? ಪುಸ್ತಕ ಅನ್ನುವಂಥದ್ದು ಒಂದೇ, ಅದು ಬೈಬಲ್, ಬೇರೆ ಯಾವುದು ಪುಸ್ತಕ ಅಲ್ಲ ಅಂತ. ಅದ ಪುಸ್ತಕ ಅಂತ ಕರೆಯುವಂಥ ಯೋಗ್ಯತೆ ಇರುವಂಥದ್ದು ಈ ಬೈಬಲ್ ಅಷ್ಟೇ. ಅದಕ್ಕೆ ಬೇರೆ ಯಾವುದು ಪುಸ್ತಕ ಅಲ್ಲ, ಪುಸ್ತಕ ಅನ್ನುವಂಥದ್ದು ಬೈಬಲ್ ಒಂದೇ, ಅದಕ್ಕೆ ಅದನ್ನೇ ತಗೊಂಡು ಬಾ ಅಂತ. ಹಾಗೆ ಇದು ಪುಸ್ತಕಗಳ ರಾಜ, ಪುಸ್ತಕಗಳ ಚಕ್ರವರ್ತಿ, ಪುಸ್ತಕ ಅನ್ನುವಂಥದ್ದು ಇದು ಒಂದೇ. ಬೈಬಲ್ ಅಂತ ಹೇಳಿದ್ರು ಅಷ್ಟೇ, ಪುಸ್ತಕ ಅಂತಾನೆ ಅರ್ಥ, ಅಥವಾ ಅದಕ್ಕೆ ರೆಕಾರ್ಡ್ ಅಂತ ಅರ್ಥ, ಬರೆಯಲ್ಪಟ್ಟಂಥ ದಾಖಲೆ ಅಂತ, ಬಿಬ್ಲಿಯೋಸ್ ಅಂತ ಹೇಳ್ತಾರೆ. ಈ ಪುಸ್ತಕ ಎಲ್ಲ ಕಡೆ ಉಂಟು. ಇದನ್ನು ಓದಲಿಕ್ಕೆ ಇಷ್ಟ ಇಲ್ಲದಂಥವ್ರು ಆ ಸುಳ್ಳು ಕ್ರಿಸ್ತರ ಕೈಗೆ ಸಿಕ್ಕಿ ಹಾಕಿ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಯೋಹನ 3:20-21 ಹೇಳ್ತದೆ. ಯೋಹನ 3:19-21 ತಮ್ಮ ದುಷ್ಕೃತ್ಯಗಳು ಲೋಕಕ್ಕೆ ಬೆಳಕು ಬಂದಿದ್ರು, ಅವರು ಬಿಡ್ಲಿಕ್ಕೆ ಇಷ್ಟ ಇಲ್ಲ, ಪಶ್ಚಾತ್ತಾಪ ಇಷ್ಟ ಇಲ್ಲ, ಮಾನಸಾಂತರ ಇಷ್ಟ ಇಲ್ಲ, ಬೆಳಕಿಗಿಂತ ಕತ್ತಲೇನೆ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅಲ್ಲಿ ಬಹಳ ಚೆನ್ನಾಗಿದೆ ಆ ವಾಕ್ಯ. ಅದರ ಯೋಹನ 3:19-20 ಆ ತೀರ್ಪು ಏನಂದರೆ, ಬೆಳಕು ಲೋಕಕ್ಕೆ ಬಂದಿರೋ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಬೆಳಕು ಲೋಕಕ್ಕೆ ಬಂದಿದೆ, ಇದೇ ಲೋಕದ ಬೆಳಕು. ಯೇಸು ಕ್ರಿಸ್ತನೇ ಲೋಕದ ಬೆಳಕು. ಯೇಸು ಕ್ರಿಸ್ತ ಬೆಳಕು ಅಂತ ಹೇಳುವಾಗಲೇ ಯೇಸು ಕ್ರಿಸ್ತ ವಾಕ್ಯವೇ ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು ಕಾಲಿಗೆ ಬೆಳಕು ಆಗಿದೆ. ಇದು ಲೋಕದಲ್ಲಿ ಇದೆ. ಇವತ್ತು ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾರೆ, ದೇವರ ವಾಕ್ಯ ಲೋಕದಲ್ಲಿ ಇದೆ, ದೇವರ ಪವಿತ್ರಾತ್ಮವನ್ನು ಲೋಕದಲ್ಲಿ ಇಟ್ಟಿದ್ದಾನೆ. ಈ ಒಂದು ಮಾರ್ಗಕ್ಕೆ ಬರಲಿಕ್ಕೆ
ಎಲ್ಲ ಸವಲತ್ತುಗಳನ್ನು ದೇವರು ಕೊಟ್ಟಿದ್ದಾನೆ. ಹೌದು. ಎಲ್ಲ ಕಾಲಗಳಿಗಿಂತಲೂ ಈ ಕಾಲದಲ್ಲಿ ಹೆಚ್ಚು ಸವಲತ್ತನ್ನು ಕೊಟ್ಟಿದ್ದಾನೆ, ಹೆಚ್ಚು ಸೌಕರ್ಯ ಕೊಟ್ಟಿದ್ದಾನೆ, ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾನೆ. ನಮಗೆ ಯಾವ ಭಾಷೆ, ಯಾವ ಊರು, ಯಾವ ಚಾನಲ್, ಯಾವ ಮಾರ್ಗ ಬೇಕು ಆ ಮಾರ್ಗದಲ್ಲಿ ಕ್ರಿಸ್ತನ ತಿಳ್ಕೊಳ್ಳಿಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇನ್ನು ವಿದ್ಯೆ ಇಲ್ವಾ? ಮಿಷನರಿಗಳು, ಹಿಂದಿನ ಸೇವಕರುಗಳಾಗಿದ್ದಂಥ ಮಿಷನರಿಗಳು ಎಲ್ಲ ಕಡೆ ಶಾಲೆ ಓಪನ್ ಮಾಡಿದ್ರು. ಈಗ ಅವರು ಶಾಲೆ ಓಪನ್ ಮಾಡಿದ್ದನ್ನು ನೋಡಿಕೊಂಡು ಸರ್ಕಾರದವರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಈಗ ಹಳೆ ಕಾಲದಲ್ಲಿ ದೊಡ್ಡ ದೊಡ್ಡ ಪಂಗಡದವರಿಗೆ, ಹಣ ಇದ್ದವರಿಗೆ ಮಾತ್ರ ವಿದ್ಯಾಭ್ಯಾಸ ಇತ್ತು. ಈಗ ಅನ್ಎಜುಕೇಟೆಡ್ ಆಗಿದ್ರು, ಹಣ ಇಲ್ಲದಿದ್ರು ಅವರಿಗೆ ಬಲವಂತವಾಗಿ ವಿದ್ಯಾಭ್ಯಾಸ ಕೊಡ್ತಾರೆ. ಸರ್ಕಾರ ಒಂದು ಸಹಕಾರ ಕೊಡ್ತಾ ಇದೆ. ಮತ್ತೆ ಊಟ ಇಲ್ಲ, ಶಾಲೆಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾವೇ ಊಟ ಕೊಡ್ತೇವೆ. ಬನ್ನಿ, ಪುಸ್ತಕ ಇಲ್ಲ, ಶಾಲೆಗೆ ಬರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಾವೇ ಪುಸ್ತಕ ಕೊಡ್ತೇವೆ. ಬಟ್ಟೆ ಇಲ್ಲ, ಆಗುದಿಲ್ಲ. ಪ್ರೋಸೆಸ್ ಅವರು ತುಂಬಾ ಇದ್ದಾರೆ, ಸರ್ಕಾರದಿಂದ ಸಹ ಪ್ರೋಸೆಸ್ ಸಿಗ್ತಾ ಉಂಟು. ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಸಂಘ ಸಂಸ್ಥೆ ಸಭೆ ಸರ್ಕಾರ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಸಿಗ್ತಾ ಇದೆ. ಈಗ ಯಾವ ಎಕ್ಸ್ಕ್ಯೂಸ್ ಇಲ್ಲ, ತಪ್ಪಿಸ್ಕೊಳ್ಳಿಕ್ಕೆ ದಾರಿ ಇಲ್ಲ, ಓದ್ಲಿಕ್ಕೆ ಬರಲ್ಲ, ತಪ್ಪಿಸ್ಕೊಳ್ಳಿಕ್ಕೆ ದಾರಿ ಇಲ್ಲ. ಅಂದ್ರೆ ದೇವರು ಎಲ್ಲ ಮಾರ್ಗ ತೆರೆದುಕೊಟ್ಟಿದ್ದಾನೆ. ಅಂದರೆ ನಾವು ನಮ್ಮ ಮೂಲ ವಾಕ್ಯಕ್ಕೆ ತಿರುಗಿ ಬರುವಾಗ ಅನೇಕ ಸುಳ್ಳು ಕ್ರಿಸ್ತರುಗಳು ಎದ್ದಿದ್ದಾರೆ. ಸುಳ್ಳು ಕ್ರಿಸ್ತರುಗಳು ಎದ್ದುಕೊಂಡು ಜನರನ್ನು ಮೋಸ ಮಾಡ್ತಾ ಇದ್ದಾರೆ, ಅಥವಾ ಸುಳ್ಳು ಕ್ರಿಸ್ತರು ಬರ್ತಾರೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ನಾನು ಕ್ರಿಸ್ತನು, ನಾನು ಕ್ರಿಸ್ತನು, ನಾನು ಕ್ರಿಸ್ತನು. ಈ ಕಾಲದಲ್ಲಿ ಇರುವಂಥ ದೇವರ ಮಕ್ಕಳು, ಅಂದರೆ ಈ ಒಂದು ದೇವರ ವಾಕ್ಯದ ಆಧಾರದಲ್ಲಿರುವಂಥ ಚರ್ಚೆಯನ್ನು ಕೇಳ್ತಿರುವಂಥ ದೇವರ ಮಕ್ಕಳು ಕೂಡ ಗಮನಿಸಬೇಕು. ಯಾಕಂತ ಹೇಳಿದರೆ ದೇವರಾದುಕೊಂಡವರನ್ನೂ ಕೂಡ ಅವನು ಮೋಸ ಮಾಡ್ತಾನೆ ಅಂತ ದೇವರ ವಾಕ್ಯ. ಹೌದು, ದೇವರಾದುಕೊಂಡವರನ್ನು ಕೂಡ ಅವನು ಮೋಸ ಮಾಡ್ತಾನೆ. ಅಂದರೆ ಇದನ್ನು ನೋಡ್ಕೊಂಡು ನಾವು ತಿಳ್ಕೊಳ್ಬಾರ್ದು, ರಕ್ಷಣೆ ಹೊಂದಿದಂಥ ವಿಶ್ವಾಸಿಗಳು ಇಂಥ ವಂಚನೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಆದುಕೊಂಡವ್ರು ಎಲ್ಲರನ್ನೂ ಅಂತಲ್ಲ, ದೇವರು ಆದುಕೊಂಡವ್ರು ಯಾಕೆ ಮೋಸ ಹೋಗ್ತಾರಂದ್ರೆ ಒಂದಿನದಾಗಿ ವಾಕ್ಯದ ಸರಿಯಾದ ಜ್ಞಾನ ಇರಲ್ಲ, ಅವ್ರಿಗೆ ವಾಕ್ಯ ಕಲಿಸಿರುವುದೂ ಇಲ್ಲ, ಇವರು ಸ್ವಂತ ಕಲಿಯುವುದೂ ಇಲ್ಲ. ಕೆಲವೊಮ್ಮೆ ಸಭೆಯಲ್ಲಿ ವಾಕ್ಯ ಸ್ವಲ್ಪ ಕಲಿಸುವಂಥದ್ದು ಕಡಿಮೆ ಇದ್ರೆ ಇವರು ಸ್ವಂತ ಕಲಿಬೇಕು. ಅವರು ಕಲಿಸ್ಲಿಲ್ಲ, ನಾನು ಕಲೀಲಿಲ್ಲ ಅಂತ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಅಥವಾ ಅವರು ಕಲೀಲಿಕ್ಕೆ ಸ್ವಲ್ಪ ಹಿಂದೆ ಇದ್ರೆ ಸಭಾ ನಾಯಕರು ಅವರಿಗೆ ಕಲಿಸ್ಬೇಕು. ಇವರು ಕಲಿಸ್ತಿದ್ರೆ ಅವರು ಕಲಿಬೇಕು, ಅವರು ಕಲಿದಿದ್ರೆ ಇವ್ರು ಕಲಿಸ್ಬೇಕು. ಇದು ಒಂದು ಪರಸ್ಪರ ಇರುವಂತ ಒಂದು ಜವಾಬ್ದಾರಿಕೆ, ನಮ್ಮ ವೈಯಕ್ತಿಕ ಜವಾಬ್ದಾರಿಕೆ. ಈಗ ಅದೇ ದೇವರ ಆದುಕೊಂಡವರನ್ನು ಕೂಡ ಅಲ್ಲಿ ವಾಕ್ಯ ಅದೇ 24ರಲ್ಲಿ ಸುಳ್ಳು ಕ್ರಿಸ್ತರು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು, ಅಂದರೆ ರಕ್ಷಣೆಯಲ್ಲಿ ಇರುವಂಥವರನ್ನು, ನಾವು ಬರೀ ವಿಶ್ವಾಸಿ ಅಂತಲ್ಲ, ಪಾಸ್ಟರ್ಗಳನ್ನು ಕೂಡ ಬಳಸಲಿಕ್ಕೆ ಸಾಧ್ಯತೆ ಉಂಟು, ಬಿದ್ದು ಹೋಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವು ಎಚ್ಚರವಾಗಿರಬೇಕು, ಬಿದ್ದು ಹೋಗದೆ. ಇದು ಅಂತ್ಯಕಾಲದ ಲಕ್ಷಣ. ತುಂಬ ಲಕ್ಷಣಗಳಿದ್ರೂ ನಮಗೆ ಎಲ್ಲ ಲಕ್ಷಣಗಳನ್ನು ಒಂದೇ ಎಪಿಸೋಡಲ್ಲಿ ನಮಗೆ ಹೇಳಿ ಮುಗಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಕಂಟಿನ್ಯೂ ಇರುವಂತ ಒಂದು ಕಾರ್ಯಕ್ರಮ. ಅದಕ್ಕೆ ನಾವು ಇವತ್ತು ಹೆಚ್ಚು ಕಡಿಮೆ ಬರೀ ಸುಳ್ಳು ಕ್ರಿಸ್ತರುಗಳ ಬಗ್ಗೆ ಮಾತ್ರ ನೋಡ್ಲಿಕ್ಕೆ ನಮಗೆ ಸಮಯ ಸಿಕ್ಕಿದೆ. ಅಂದರೆ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ದೇವರ ಮಕ್ಕಳನ್ನ, ದೇವರ ಆದುಕೊಂಡವರನ್ನ, ಅಥವಾ ನೋಡಿ ಅದನ್ನ ಇದು ಯೋಹಾನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದಾರಲ್ಲ, ನಾನು ನಿಮ್ಮನ್ನ ಆರಿಸಿಕೊಂಡಿದ್ದೇನೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ. 15ರಲ್ಲಿ 16 ಅಲ್ಲಿ ಪ್ರಾರಂಭದಲ್ಲಿ ನೋಡ್ರಿ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನೇಮಿಸಿದ್ದೇನೆ. ಅಂದರೆ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. 15ನೇ ವಾಕ್ಯದಲ್ಲಿ ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಅಂದರೆ ಈ ದೇವರ ಆರಿಸಿಕೊಂಡಂಥ ದೇವರ ಮಕ್ಕಳನ್ನೇ ಕೂಡ ಪಿಶಾಚಿಗೆ ಕೆಲವೊಮ್ಮೆ ಬೀಳಿಸಲಿಕ್ಕೆ ಆಗ್ತದೆ. ಅಂದರೆ ದೇವರ ವಾಕ್ಯ ಇಲ್ಲ ಅಂತ ಹೇಳಿದರೆ. ಅದಕ್ಕೆ ನೋಡಿ ಯೇಸು ಸ್ವಾಮಿ ತನ್ನನ್ನು ನಂಬಿದಂಥ ಯಹೂದ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಬಿಡುಗಡೆ ಮಾಡುವುದು. ಆತನು ಈ ಮಾತುಗಳನ್ನು ಆಡುವಾಗ ಅನೇಕರು ಆತನ ನಂಬಿಕೆ ಇಟ್ಟರು. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಅಲ್ಲ, ಮೂಲ ತನ್ನನ್ನು ನಂಬಿದ ಯಹೂದ್ಯರಿಗೆ. ನಂಬದ ಯಹೂದ್ಯರು ಬಹಳ ಇದ್ರು. ಇಲ್ಲಿ ನಾವು ನೋಡುವಾಗ ವಿಶ್ವಾಸಿಗಳು, ನಂಬಿದವರು, ಅವರಿಗೆ ಹೇಳ್ತಾ ಇದ್ದಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ಸತ್ಯ ನೀವು ತಿಳಿದುಕೊಳ್ತೀರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಈ ಸುಳ್ಳು ಕ್ರಿಸ್ತರ ಕೈಯಿಂದ, ಸುಳ್ಳು ಪ್ರವಾದಿಗಳ ಕೈಯಿಂದ ಒಬ್ಬರಿಂದ ಅದ್ಭುತಗಳು ನಡೀತಾ ಇದೆ ಎಂಬುದು ನಮಗೆ ಆಧಾರ. ಅವ್ರು ಏನು ಹೇಳ್ತಿದ್ದೆ ಅದನ್ನು ಕೇಳಬೇಕೆಂಬುದಾಗಿ ಅಲ್ಲ, ವಾಕ್ಯದಲ್ಲಿ ನೆಲೆಗೊಳ್ಬೇಕು ನಾವು. ಉದಾಹರಣೆಗೆ ಆ ಪುಸ್ತಕತೆ 17:11 ವಾಕ್ಯ, ಬೆರೆಯದ ವಿಶ್ವಾಸಿಗಳು
ಥೆಸ್ಸಲೋನಿಕದವರಿಗಿಂತ ವಿಶಾಲ ಮನಸ್ಸುಳ್ಳವರಾಗಿದ್ದರು, ಒಳ್ಳೆಯವರಾಗಿದ್ದರು. ಆದರೆ ಅಪೊಸ್ತಲರು ಏನು ಕಲಿಸ್ತಾರೆ ಅದನ್ನು ಅವರು ಮನೆಗೆ ಬಂದು ಅಭ್ಯಾಸ ಮಾಡಿ ಅದರಲ್ಲಿ ಬದರಿದೆಯ ಸತ್ಯವೇದದಲ್ಲಿ ಅದು ಉಂಟಾ ಅಂತ ಪರೀಕ್ಷೆ ಮಾಡಿ ಅದನ್ನು ನಂಬ್ತಿದ್ರು. ಅಂದರೆ ನಾವು ಈಗ ಒಬ್ಬ ಸೇವಕರು, ಒಬ್ಬ ದೇವರ ಪ್ರವಾದಿ ಅಂತ ಹೇಳಿಸಿಕೊಳ್ಳುವಂಥ ವ್ಯಕ್ತಿ ಅವರು ಅದ್ಭುತ ಮಾಡಿದರು, ಪ್ರವಾದನೆ ಮಾಡಿದರು, ಅದು ಕರೆಕ್ಟ್ ಇದೆ ಅಂತ ಮಾತ್ರವಲ್ಲ, ಅವರ ಬೋಧನೆ ಹೇಗಿದೆ ಅದನ್ನು ನಾವು ಅನುಸಾರವಾಗಿ ವಾಕ್ಯದ ಪ್ರಕಾರ ನಾವು ಅದನ್ನು ಕಲಿಯಬೇಕು. ಅದು ಅವರ ಟೀಚಿಂಗ್ಸ್ ಎಲ್ಲಿ ವ್ಯತ್ಯಾಸ ಉಂಟಾ, ಸರಿ ಉಂಟಾ, ಬೇಸಿಕ್ ಡಾಕ್ಟ್ರಿನ್ಸ್ ಅಥವಾ ಅಡಿಪಾಯ ಬೋಧನೆಗಳಿಗೆ ಅದು ಮ್ಯಾಚ್ ಆಗ್ತದಾ ಇಲ್ವಾ. ಕರೆಕ್ಟ್. ಈಗ ಕೆಲವೊಬ್ರು ಹೇಳ್ತಾರೆ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳೋದು ಬೇಡ, ಇನ್ನು ಕೆಲವೊಬ್ರು ಹೇಳ್ತಾರೆ ಮಾನಸಾಂತರ ಅಂತ ಏನು ಬೇಡ, ಇನ್ನು ಕೆಲವೊಬ್ರು ಹೇಳ್ತಾರೆ ಒಂದ್ಸಲ ನೀನು ಮಾಡಿಸ್ಕೊಂಡಿದ್ದೆಲ್ಲ, ನಾವು ಚಿಕ್ಕವರಿದ್ದಾಗ ಸ್ಪ್ರಿಂಕ್ಲಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ, ಅದಕ್ಕೆ ಇನ್ನು ಇದು ಬೇಡ. ಇನ್ನು ಕೆಲವೊಬ್ರು ಹೇಳ್ತಾರೆ ಪವಿತ್ರಾತ್ಮದ ಒಂದು ಅದೆಲ್ಲ ಬೇಡ. ಇನ್ನು ಕೆಲವೊಬ್ರು ಹೇಳ್ತಾರೆ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ಥಾನ ಬೇಡ, ಇಲ್ಲ. ಮತ್ತೆ ಹೀಗೆ ಬೇರೆ 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 ನಾವು ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಅದು ಗೊತ್ತಾಗಬೇಕು ಅಂದ್ರೆ ವ್ಯತ್ಯಾಸಗಳು ವಾಕ್ಯ ನಮಗೆ ಬೇಕಾಗ್ತದೆ. ಅದಕ್ಕೆ ತನ್ನನ್ನು ನಂಬಿದ ಯಹೂದ್ಯರಿಗೆ, ನಂಬದ ಯಹೂದ್ಯರೇ ಮೆಜಾರಿಟಿ. ಅವಾಗ ನಂಬಿದವರಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ಸತ್ಯವನ್ನು ತಿಳಿದುಕೊಳ್ಳುತ್ತೀರಿ. ನೋಡ್ರಿ, ನಂಬಿದವರೇ ಮತ್ತೆ ಸತ್ಯ ತಿಳಿದುಕೊಳ್ಬೇಕು. ತಿಳ್ಕೊಳ್ಳಿಕ್ಕಿರುವ ಇನ್ನೂ ಸತ್ಯಗಳುಂಟು, ಬಹಳ ಇದ್ದಾವೆ. ಇನ್ನು ಮೋಸದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಅಂತ ಹೇಳಿದ್ರೆ ವಾಕ್ಯ ಬೇಕು. ವಾಕ್ಯ ಇಲ್ಲ, ಸ್ವಾಮಿಯನ್ನು ನಂಬಿದ್ದೇನೆ, ಬಹಳ ಜನ ನಂಬಿದ್ದಾರೆ, ಅವ್ರು ನಂಬಿದ್ದು ನಿಜನೇ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಆ ನಂಬಿದಂಥ ವ್ಯಕ್ತಿ ಆ ನಂಬಿಕೆಯಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ವಾಕ್ಯ ಬೇಕು. ವಾಕ್ಯ ಇಲ್ಲದಿದ್ದರೆ ನಂಬಿಕೆಯಲ್ಲಿ ಉಳಿಲಿಕ್ಕೆ ಸಾಧ್ಯವಾಗಲ್ಲ, ತಪ್ಪಿ ಹೋಗ್ಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. 2 ಕೊರಿಂಥರು 2:11 ಹೇಳ್ತದಲ್ಲ, ಸೈತಾನನ ವಂಚನೆಯನ್ನು ನಾವು ಅರಿಯದವರೆಲ್ಲವಲ್ಲ, ಅವರು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಹುದು. ಸೈತಾನ ವಂಚಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ಯಾಕಂದ್ರೆ ನೋಡಿ, ಅವಳಿಗೆ ಏನು ಸಂಭವಿಸ್ತು, ಆ್ಯಕ್ಚುಲಿ ಅವಳಲ್ಲಿ ದೇವರ ವಾಕ್ಯ ಇಲ್ಲ ಅಲ್ಲ. ದೇವರ ವಾಕ್ಯ ಇದ್ದಿದ್ರೆ ಸೈತಾನ ಹೇಳ್ತಾನೆ, ಇದು ನೀವು ಇದನ್ನು ಏನು ಹೇಳಿದ್ದಾರೆ ದೇವರು, ತಿನ್ನಬಾರ್ದು, ಇಲ್ಲ ತಿನ್ನಬಾರ್ದು, ಮುಟ್ಟಬಾರ್ದು, ನೋಡಬಾರ್ದು, ಏನೆಲ್ಲ ಹೇಳ್ತಾರೆ. ದೇವರು ಹಾಗೆಲ್ಲ ಹೇಳಿರಲಿಲ್ಲ. ದೇವರು ಹೇಳಿದ ಅದನ್ನು ತಿನ್ನಬೇಡ, ತಿಂದರೆ ಸತ್ತು ಹೋಗಿ. ಆ ವಾಕ್ಯ ಅವಳಲ್ಲಿ ಇರಲಿಲ್ಲ. ಅವಳು ಹೇಳ್ತಾ ಇದ್ದಾಳೆ, ಅದಕ್ಕೆ ಸ್ವಲ್ಪ ಸೇರಿಸಿ ಹೇಳ್ತಾ ಇದ್ದಾಳೆ. ಆ್ಯಕ್ಚುಲಿ ಅವಳಿಗೆ ನೋಡ್ರಿ, ಏದೇನು ತೋಟದಲ್ಲಿ ದೇವರು ಹೇಳಿದ್ದೇನು ಆದಾಮನಿಗೆ, ಆ ತೋಟವನ್ನು ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ನೇಮಿಸಿದನು. ಇವನು ತೋಟವನ್ನು ಕಾಯಲಿಲ್ಲ. ಒಂದು ತನ್ನ ಜೀವಿತವೆಂಬ ತೋಟವನ್ನು ಕಾಯಲಿಲ್ಲ, ತನ್ನ ಕುಟುಂಬ ಎಂಬ ತೋಟವನ್ನು ಕಾಯಲಿಲ್ಲ, ಈ ಕಡೆ ದೇವರು ಇಟ್ಟಿದ್ದಂಥ ತೋಟವನ್ನು ಕಾಯಲಿಲ್ಲ. ಆ್ಯಕ್ಚುಲಿ ಅಲ್ಲಿ ಸೈತಾನಿಗೆ ನಿನಗೇನು ಹಕ್ಕುಂಟು, ನೀನು ಇಲ್ಲಿ ಯಾಕೆ ತೋಟವನ್ನು ಕಾಯಲಿಕ್ಕೆ ದೇವರು ಹೇಳಿದರು, ಅದು ಒಂದು ಇಂಪಾರ್ಟೆಂಟ್ ವಿಷಯ. ಯಾಕಂದರೆ ಪ್ರಾಣಿಗಳೆಲ್ಲವೂ ಮನುಷ್ಯನಿಗೆ ಉಪದ್ರವ ಮಾಡುವಂಥದ್ದಾಗಿರಲಿಲ್ಲ, ಮನುಷ್ಯನ ಸಂಗಡ ಇರುವಂಥದ್ದಾಗಿತ್ತು. ಯಾವ ಪ್ರಾಣಿಯೂ ದೋಷ ಮಾಡುವಂಥ ಪ್ರಾಣಿ ಇರಲಿಲ್ಲ. ಅವಾಗ ದೇವರು ಹೇಳಿದ್ದು ಕಾಯಬೇಕು ಅಂತ ಹೇಳುವಾಗ ಸೈತಾನ್ನಿಂದನೇ ಕಾಯಬೇಕು ಅಂತ ಹೇಳಿದ್ದು. ಇವ್ರು ಕಾಯಲಿಲ್ಲ, ಮತ್ತು ವಾಕ್ಯ ಅವರಲ್ಲಿ ಇರಲಿಲ್ಲ. ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ಆ ಸೈತಾನನ ತಕ್ಷಣವೇ ನೀನು ಪಿಶಾಚಿ, ದೇವರು ಹೇಳಿದ್ದಾರೆ ತೋಟವನ್ನು ಕಾಯು ಅಂತ ಹೇಳಿದ್ದಾರೆ, ನೀನು ಇಲ್ಲಿ ಬರಲಿಕ್ಕೆ ಅನುಮತಿ ಇಲ್ಲ, ಹೋಗು ಅಂತ ಹೇಳಿದರೆ ಹೋಗಿಬಿಡ್ತಿದ್ದ ಅವನು. ಇವತ್ತು ಕಡೆ ಸುಳ್ಳು ಬೋಧಕರು ಬರುವಾಗ ಜನರು ಅಲರ್ಟ್ ಆಗಿ ನಿಂತರೆ ಒಳ್ಳೇದು. ಅವ್ರು ಕೇಳುವುದಕ್ಕೆ ನಿಲ್ತಾರೆ, ಹೌದು, ಕಿವಿಗೊಡ್ಲಿಕ್ಕೆ ನಿಲ್ತಾರೆ, ಅವ್ರು ಸೇರಿಸ್ತಾರೆ. ಅವಾಗ ಏನಾಗ್ತದೆ ಅಂದರೆ, ಅಲ್ಲ, ಈ ಸುಳ್ಳು ಬೋಧಕರು ಬರುವಂಥದ್ದು ಕೂಡ ಅದೇ ರೀತಿ. ಈ ಏದೇನ್ ತೋಟಕ್ಕೆ ಈ ಸೈತಾನ ಹಾವಿನ ರೂಪದಲ್ಲಿ ಬಂದಾಗ ಹೇಗೆ ಅವನು ವಂಚನೆಯಿಂದ ಬರ್ತಾನೆ, ಹಾಗೆ ಬರ್ತಾರೆ. ನಾವು ಯೇಸುವಿನ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇವೆ, ಯುಗಾಂತ್ಯದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇವೆ, ಲೋಕದಲ್ಲಿ ಬಹಳ ಕಷ್ಟಗಳು ಎಲ್ಲ ನಡೀತಾ ಇದ್ದಾವೆ, ಇದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾ, ಈ ರೀತಿ ಹೇಳಲಿಕ್ಕೆ ಬಂದಿದ್ದೇವೆ. ಆವಾಗ ಕೆಲವೊಬ್ಬರು ಹೌದಲ್ಲ, ಇದೇನೋ ಸರಿ ಇರ್ಬೋದು, ಇವರು ಹೇಳ್ತಾ ಇರುವಂಥದ್ದು ಯೇಸು ಕ್ರಿಸ್ತನ ಬಗ್ಗೆ ಇರ್ಬೋದು. ಕೊನೆಗೆ ಅವರು ಬಹಳಷ್ಟು ಜನ ಯೇಸುವಿನ ಕಡೆಯಿಂದ ದೂರ ದೂರ ಒಯ್ದು ಯೇಸು ದೇವರಲ್ಲ ಅಂತ ಹೇಳಿ, ಯೇಸು ಮಿಕಾಯಲ್ ಅಂತ ಹೇಳಿ, ಹೀಗೆಲ್ಲ ಹೇಳುವಂಥ ಬಹಳ ಪಂಗಡದವರು ಇದ್ದಾರೆ, ಬಹಳ ಜನ ಇದ್ದಾರೆ. ನಮ್ಮ ಕಡೆಗೆ ಕೂಡ ತುಂಬ ಜನ ಬಂದಿದ್ದಾರೆ. ನಾವು ಅವರಿಗೆ ದೇವರ ವಾಕ್ಯವನ್ನು ಹೇಳಿ ಕಳಿಸ್ತೇವೆ. ಆದರೆ ಕೆಲವೊಬ್ಬರಿಗೆ ಇದನ್ನು ಹೇಳಲಿಕ್ಕೆ, ವಾಕ್ಯ ಹೇಳಲಿಕ್ಕೆ ಬರಲ್ಲ. ಅವ್ರು ಹೇಳ್ತಾರೆ ಕೆಲವೊಂದು ಹಾಗೆ ಬರೆದಿದ್ದುಂಟಲ್ಲ, ಹೀಗೆ ಬರೆದಿದ್ದುಂಟಲ್ಲ, ಹೀಗೆ ಬರೆದಿದ್ದುಂಟಲ್ಲ. ಇವರಿಗೆ ವಾಕ್ಯ ಬರೆದ ಗೊಂದಲಕ್ಕೆ ಹೋಗ್ತಾರೆ. ಗೊಂದಲಕ್ಕೆ ಹೋದ ಕೂಡಲೇ ಇದನ್ನೇ ಅವರು ಬಂಡವಾಳ ಮಾಡಿಕೊಂಡು ಇವರ ಮನಸ್ಸನ್ನು ಕೆಡಿಸುವಂಥ ಮಾತುಗಳನ್ನು ಹೇಳ್ತಾರೆ. 1 ತಿಮೋಥೆ 4:1-2 ಕೊನೆ ದಿನಗಳಲ್ಲಿ ಅನೇಕರು ವಂಚಿಸುವ ಆತ್ಮಗಳ ನುಡಿಗಳು, ದೆವ್ವಗಳ ಬೋಧನೆಗಳಿಗೂ ಒಳಗಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗ್ತಾರೆ. ಅಂದರೆ ಇದೇ ಸೈತಾನ್ನ ನುಡಿ, ಭ್ರಷ್ಟ ಅಥವಾ ಪಿಶಾಚಿಯ ದೆವ್ವಗಳ ನುಡಿ ಅಂತ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಕ್ರಿಸ್ತ ನಂಬಿಕೆಯಿಂದ ತಪ್ಪಿಸುವಂಥ ಒಂದು ಭ್ರಷ್ಟರನ್ನಾಗಿ ಮಾಡುವಂಥ ಸೈತಾನ್ನ ಕೆಲಸ ಎಂಬುದಾಗಿ. ಅದಕ್ಕೆ ಇದೇ ಸ್ಪಷ್ಟ ನೋಡಿ, ಸತ್ಯವನ್ನು ತಿಳಿದುಕೊಳ್ಬೇಕು, ಸತ್ಯದಲ್ಲಿ ನೆಲೆಗೊಂಡಿರಬೇಕು. ಇಲ್ಲದಿದ್ದರೆ ಸುಳ್ಳು ಕ್ರಿಸ್ತರುಗಳ, ಸುಳ್ಳು ಪ್ರವಾದಿಗಳ ಕೈಗೆ ನಾವು ಸಿಕ್ಕಿ ಹಾಕಿಕೊಳ್ಳಬೇಕಾಗ್ತದೆ. ದೇವರ ಆದುಕೊಂಡವರು, ಅದು ಪಾಸ್ಟರ್ ಆಗಿದ್ದಿರ್ಬೋದು, ಇವ್ಯಾಂಜಲಿಸ್ಟ್ ಆಗಿದ್ದಿರ್ಬೋದು, ಇನ್ನು ಪ್ರವಾದಿಗಳು ಕೂಡ ನೋಡಿ. ಬಿಳಾಮ ಹಾಗೆ ಇದ್ದ, ಅವನೊಬ್ಬ ದೊಡ್ಡ ಪ್ರವಾದಿ ಆ್ಯಕ್ಚುಲಿ ಮೂಲತಃ. ಆದರೆ ಅವನು ಏನಾಗ್ತಾನೆ ಅಂತ ಹೇಳಿದರೆ, ಕೆಲವೊಂದು ಆಮಿಷಗಳಿಗೆ ಅವನು
ಇದಾಗ್ತಾನೆ, ಶ್ರೀಮಂತನಾಗಬೇಕು, ತುಂಬ ಹಣ ಸಿಗ್ತದೆ. ಕೊನೆಗೆ ಅವನು ಕಣಿ ಹೇಳುವವನಾಗಿ ಮಾರ್ಪಟ್ಟ. ಅವನು ದೇವರ ದೊಡ್ಡ ಪ್ರವಾದಿಯಾಗಿದ್ದವನು ಕೊನೆಗೆ ಅವನು ಕಣಿ ಹೇಳುವವನಾಗಿ ಮಾರ್ಪಟ್ಟು ದೇವರ ಖಡ್ಗಕ್ಕೆ ಅವನು ತುತ್ತಾಗಬೇಕಾಗ್ತದೆ. ಅವನೇ ದುಷ್ಟ ಆಲೋಚನೆ ಕೊಡ್ತಾನೆ ಯಾರಿಗೆ? ಬಾಲಕನಿಗೆ. ಹೌದು, ಇಸ್ರೇಲ್ ಜನರು ಪಾಪದಲ್ಲಿ ಯಾವಾಗ ಸೋಲ್ತಾರೆ ಅಂದ್ರೆ, ಇವರು ಪಾಪದಲ್ಲಿ ಯಾವಾಗ ಬೀಳ್ತಾರೆ ಅವಾಗ ದೇವರು ತನ್ನ ಕೈಯನ್ನು ಹಿಂದಕ್ಕೆ ತೆಗಿತಾರೆ, ಅವಾಗ ಅವರು ಶಪಿಸಲಿಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ, ದೇವರು ಬಿಡಲಿಲ್ಲ. ಈಗ ಅವನು ಒಂದು ತಂತ್ರವನ್ನು ದುರಾಲೋಚನೆ ಕೊಡ್ತಾನೆ, ಆಲೋಚನೆ ಕೊಟ್ಟು ಹೋಗ್ತಾನೆ. ಅಂದರೆ ಅದೇ ಕೊನೆಗೆ ನಾವು ಬರುವಾಗ ಇದೆ, ಸುಳ್ಳು ಕ್ರಿಸ್ತರುಗಳು ಭಾಳ ಜನ ಬರ್ತಾರೆ, ಅಂತ್ಯಕಾಲದ ಪ್ರಮುಖ ಲಕ್ಷಣ. ಇನ್ನು ಸುಳ್ಳು ಪ್ರವಾದಿಗಳ ವಿಷಯ ಕೂಡ ಬಹಳ ಉಂಟು, ಅದನ್ನು ನಮಗೆ ಮತ್ತೊಂದು ನಾವು ಒಂದನೇದಾಗಿ ಎಚ್ಚರವಾಗಿರಬೇಕು, ಎರಡನೇದು ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ಅವಾಗ ಮಾತ್ರ ನಾವು ತಪ್ಪಿಸಿಕೊಳ್ಳಿಕ್ಕೆ ಸತ್ಯದಲ್ಲಿ ನೆಲೆಗೊಂಡಿರಬೇಕು. ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಈ ಎಲ್ಲ ಸುಳ್ಳು ಕ್ರಿಸ್ತರುಗಳ ಒಂದು ಮೋಸದ ಜಾಲ ಎಲ್ಲ ಕಡೆ ಹೆಣೆದುಕೊಂಡಿರುವಾಗ ಸತ್ಯದಲ್ಲಿ ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ರೆ ಅವೆಲ್ಲವುಗಳಿಂದ ನಾವು ತಪ್ಪಿಸ್ಕೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಓಕೆ, ದೇವರು ಅನೇಕ ವಿಷಯಗಳನ್ನು ಇವತ್ತು ಕೂಡ ಮಾತಾಡುವಾಗಿ ನಮಗೆ ಸಹಾಯ ಮಾಡಿದ್ದಾನೆ. ಪಾಸ್ಟರ್ ಅಬ್ರಹಾಂ ಜಾನ್, ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಈ ಒಂದು ಕಾರ್ಯಕ್ರಮದ ಬಂದು ನಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದೀರಿ. ಪ್ರಿಯ ವೀಕ್ಷಕರೇ, ಇವತ್ತು ಅಂತ್ಯಕಾಲ ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಸ್ಟರ್ ಅಬ್ರಹಾಂನವರು ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಅನೇಕ ವಿಷಯಗಳನ್ನು ತಾವೆಲ್ಲ ಕಲಿತುಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನಾವು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಹೊಂದಿಕೊಳ್ಳಿ ಮಾತ್ರವಲ್ಲ, ಸೈತಾನ ತರುವ ಪ್ರತಿಯೊಂದು ವಂಚನೆಗಳಿಂದ ನೀವು ತಪ್ಪಿಸಿಕೊಂಡವರಾಗಿ ಎಚ್ಚರಿಕೆಯಿಂದ ಇರುವಾಗಲೇ ಯೇಸು ಸ್ವಾಮಿಯ ಒಂದು ಎತ್ತಲ್ಪಡುವಿಕೆಯಲ್ಲಿ ನಾವೆಲ್ಲರೂ ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲದ್ರೆ ಸೈತಾನನು ಕ್ರಿಸ್ತ ನಂಬಿಕೆಯನ್ನು ನಮ್ಮ ತಪ್ಪಿಸುವುದಕ್ಕೋಸ್ಕರ ನಾನಾ ವಿಧವಾದ ತಂತ್ರಗಳನ್ನು ಹುಡುತಾ ಇರುವಂಥ ಸಮಯದಲ್ಲಿ ನಾವು ಈಗ ನಾವು ಜೀವನ ಮಾಡ್ತಾ ಇದ್ದೇವೆ. ದೇವರ ಉದ್ದೇಶ, ದೇವರ ಚಿತ್ತ, ದೇವರ ಯೋಜನೆ ಮಾತ್ರ ನಮ್ಮೆಲ್ಲ ಜೀವಿತದಲ್ಲಿ ನೆರವೇರಬೇಕು. ಅದಕ್ಕಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ, ಸತ್ಯವನ್ನು ಪ್ರೀತಿ ಮಾಡೋಣ, ಸತ್ಯಕ್ಕಾಗಿ ನಿಲ್ಲೋಣ, ಸತ್ಯವನ್ನು ತಿಳಿದುಕೊಳ್ಳೋಣ, ಸತ್ಯದ ನೆಲೆಗೊಳ್ಳೋಣ. ಆಗ ಮಾತ್ರ ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದು ಆಗಿರುತ್ತದೆ. ಇಷ್ಟು ಸಮಯ ಪ್ರಿಯ ವೀಕ್ಷಕರೇ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರುವವರೆಗೆ ತಪ್ಪದೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಆಸರೆ ಟಿವಿ. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ. ಗಾಡ್ ಬ್ಲೆಸ್ ಯು.